ಹಾಯ್ ಎವ್ರಿವನ್ ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್ ಐ ಆಮ್ ರವಿಕುಮಾರ್. ಸೊ ಲಾಸ್ಟ್ ಕ್ಲಾಸಲ್ಲಿ ನಾನು ಹೇಳಿದ್ದೆ ಮಾಡೆಲ್ ಪೇಪರ್ ಸಾಲ್ವ್ ಮಾಡೋಣ ಅಂತ. ಸೊ ದಿಸ್ ಇಸ್ ದ ಫಸ್ಟ್ ಮಾಡೆಲ್ ಪೇಪರ್ ಯಾವುದು ನಿಮಗೆ ಸೆಮಿಸ್ಟರ್ ಎಂಡ್ ಎಕ್ಸಾಮ್ ಬೇಕಾಗಿರೋಂಥದ್ದು ಕೊಟ್ಟಿರುವಂಥದ್ದು. ಸೊ ಇದ್ರ ಪ್ರಕಾರ ನಾವು ನೋಡೋದೇ ಆದರೆ ತುಂಬ ಅಂದ್ರೆ ತುಂಬ ಸಿಂಪಲ್ ಆಗಿರುವಂತಹ ಕ್ವಶನ್ಸ್ ನಾವು ಫಾಲೋ ಮಾಡ್ಬೋದು. ಫಸ್ಟ್ ಆಫ್ ಆಲ್ ನೋಡ್ಕೊಳ್ಳಿ, 20 PM 0 1T ಇರುವಂಥವರೆಲ್ಲ ಈ ಕ್ವಶನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಆಗಿರುತ್ತೆ. ಅಂದಾಗೆ ನಿಮಗೆ ಸ್ಕೀಮ್ ಬಗ್ಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ 5 ಕ್ವಶನ್ಸ್ 5 ಮಾರ್ಕ್ಸ್ನ 6 ಕ್ವಶನ್ಸ್ ಮತ್ತೆ 7 ಕ್ವಶನ್ಸ್ ಫ್ರಮ್ 10 ಮಾರ್ಕ್ಸ್. ಅಂದ್ರೆ ಇಲ್ಲಿ ನಿಮಗೆ ಬರ್ತಾ ಇದೆ 70 ಮಾರ್ಕ್ಸ್, ಇಲ್ಲಿ ಬರ್ತಾ ಇದೆ ನಿಮಗೆ 30 ಮಾರ್ಕ್ಸ್. ಓಕೆ, ಇನ್ನ ಫಸ್ಟ್ ಕ್ವಶನ್ ನೋಡೋಣ. ಸೊ ಇಲ್ಲಿರುವಂತದ್ದು ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಪ್ರಾಜೆಕ್ಟ್ ಅಂಡ್ ಆಪರೇಷನ್. ಸೊ ನಿಮ್ಗೆಲ್ಲ ಗೊತ್ತಿದೆ, ಪ್ರೀವಿಯಸ್ ಅಲ್ಲಿ ಕೂಡ ಬಂದಿರುವಂತಹ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದು. ಪ್ರಾಜೆಕ್ಟ್ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಂತ ತಿಳ್ಕೊಳ್ಳಿ. ಆ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಒಳಗಡೆ ಏನಾಗ್ತಾ ಇರುತ್ತೆ, ಒಂದು ಸಿಂಪಲ್ ಆಗಿರುವ ಸ್ಟೆಪ್ಸ್ ಅಲ್ಲಿ ಏನಾಗ್ತಾ ಇರುತ್ತೆ, ಒಂದು ಸ್ಟೆಪ್ ಬೈ ಸ್ಟೆಪ್ ಕಾರ್ ಮ್ಯಾನುಫ್ಯಾಕ್ಚರ್ ಆಗ್ತಾ ಇರುತ್ತೆ. ಕಾರ್ ಮ್ಯಾನುಫ್ಯಾಕ್ಚರ್ ಮಾಡಿದ ಒಂದು ಪ್ರಾಜೆಕ್ಟ್ ಆದ್ರೆ ಆಪರೇಷನ್ ಅದ್ರಲ್ಲಿ ಒಂದು ಪಾರ್ಟ್ ಆಗಿರುತ್ತೆ. ಸೊ ಅದರ ಆನ್ಸರ್ ಏನಪ್ಪಾ, ಇದು ಟೆಂಪರರಿ ಆಗಿರುತ್ತೆ, ಇದು ರಿಪಿಟೇಟಿವ್, ಇದು ಯೂನಿಕ್, ಇದು ಕಂಟಿನ್ಯೂಸ್ ಸೈಕಲ್. ಕ್ರಿಯೇಟ್ ನ್ಯೂ ಪ್ರಾಡಕ್ಟ್ ಆರ್ ಸರ್ವಿಸ್ ಪ್ರೋಸೆಸ್ ಆಲ್ರೆಡಿ ಕ್ರಿಯೇಟೆಡ್. ಪರ್ಫಾರ್ಮೆನ್ಸ್ ಕಾಸ್ಟ್ ಅಂಡ್ ಟೈಮರ್ ಅನ್ಸರ್ಟೆನ್, ಚೇಂಜಸ್ ಆಗ್ತಾ ಇರುತ್ತೆ. ಪರ್ಫಾರ್ಮೆನ್ಸ್ ಕಾಸ್ಟ್ ಅಂಡ್ ಟೈಮರ್ ನೋನ್ ಗೊತ್ತಿರುತ್ತೆ. ಡೆವಲಪಿಂಗ್ ಎ ನ್ಯೂ ಸಿಸ್ಟಮ್ ಆಲ್ರೆಡಿ ಎಕ್ಸಿಸ್ಟ್. ಇದು ನಿಮ್ಗಿರುವಂತಹ ಆನ್ಸರ್ ಆಗಿರುತ್ತೆ. ತುಂಬಾ ತುಂಬಾ ಇಂಪಾರ್ಟೆಂಟ್ ನೋಡಿ. ಜಸ್ಟ್ 5 ಮಾರ್ಕ್ಸ್, ಈ ತರ 5 ಮಾರ್ಕ್ಸ್ ಬರೆದ್ರೆ ಸಾಕು, ನಿಮ್ಗೆ ಫುಲ್ ಮಾರ್ಕ್ಸ್ ಅನ್ನ ಕೊಡ್ತಾರೆ. ವರಿ ಆಗಕ್ ಹೋಗ್ಬೇಡಿ. ಸೊ ನಾನು ನನ್ನ ರೆಗ್ಯುಲರ್ ನೋಟ್ಸ್ ಅಲ್ಲಿ ತುಂಬಾ ಒಂದು 10 to 20 ಪಾಯಿಂಟ್ಸ್ ಕೊಟ್ಟಿದ್ದೀನಿ, ಬಟ್ ನೀವು ಇಷ್ಟು ಓದ್ಕೊಂಡ್ರೆ ಸಾಕು. ಓಕೆನಾ? ನೆಕ್ಸ್ಟ್ ಒನ್, ಲಿಸ್ಟ್ ದ ಟೈಪ್ ಆಫ್ ಪ್ರಾಜೆಕ್ಟ್ ಅಂಡ್ ಎಕ್ಸ್ಪ್ಲೈನ್ ಎನಿ ಒನ್ ಟೈಪ್ ಆಫ್ ಪ್ರಾಜೆಕ್ಟ್. ಸೊ ನಿಮ್ಗೆಲ್ಲ ಗೊತ್ತಿದೆ, ಸುಮಾರು ಪ್ರಾಜೆಕ್ಟ್ ಟೈಪ್ಸ್ ಇದ್ದೇ ಇರ್ತವೆ. ಅದರಲ್ಲಿ ಕೆಲವೊಂದು ನಾನು ಇಲ್ಲಿ ಹೇಳಿದ್ದೀನಿ. ರಿಸರ್ಚ್ ಪ್ರಾಜೆಕ್ಟ್, ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್, IT ಪ್ರಾಜೆಕ್ಟ್, ಮಾರ್ಕೆಟಿಂಗ್ ಪ್ರಾಜೆಕ್ಟ್, ಈವೆಂಟ್ ಪ್ಲಾನಿಂಗ್ ಪ್ರಾಜೆಕ್ಟ್, ಆರ್ಟ್ ಪ್ರಾಜೆಕ್ಟ್, ಎನ್ವಿರಾನ್ಮೆಂಟಲ್ ಪ್ರಾಜೆಕ್ಟ್, ಕಮ್ಯುನಿಟಿ ಪ್ರಾಜೆಕ್ಟ್. ಯಾವ್ದನ್ನ ಒಂದು ನೆನ್ಪಿಟ್ಕೊಂಡು ಮಿಕ್ಕಿದ್ದನ್ನು ಎಕ್ಸ್ಪ್ಲೈನ್ ಮಾಡಿ, ತೊಂದರೆ ಇಲ್ಲ. ಇವೆಲ್ಲ ಟೈಪ್ಸ್ ಆಫ್ ಪ್ರಾಜೆಕ್ಟ್. ಇದ್ರ ಬಗ್ಗೆ ನಿಮ್ಗೆ ಚೆನ್ನಾಗಿ ಗೊತ್ತೇ ಇದೆ. ಸೊ ಆಲ್ಟರ್ನೇಟ್ ಆನ್ಸರ್ಸ್ ಕೂಡ ನಾವು ಬರೀಬಹುದು. ಯಾಕಂದ್ರೆ ಕೆಲವು ಟೈಮು ಈ ಪ್ರಾಜೆಕ್ಟ್ ಬಗ್ಗೆ ನಾರ್ಮಲ್ ಪ್ರಾಜೆಕ್ಟ್, ಕ್ರಾಶ್ ಪ್ರಾಜೆಕ್ಟ್ ಅಂತ ಹೇಳ್ತಾರೆ, ಅದು ಕೂಡ ಬರೀಬಹುದು. ಇದನ್ನು ಕೂಡ ನೀವು ಆನ್ಸರ್ ಮಾಡಿ. ಓಕೆನಾ? ಸೊ ಲೆಟ್ಸ್ ಮೂವ್ ದ ನೆಕ್ಸ್ಟ್ ಒನ್. ಲಿಸ್ಟ್ ಎನಿ 5 ಫ್ರೀ ರಿಕ್ವಿಸೈಟ್ಸ್ ಫಾರ್ ಸಕ್ಸಸ್ಫುಲ್ ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್. ಒಂದು ಸಕ್ಸಸ್ಫುಲ್ ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಆಗಬೇಕಾದ್ರೆ ಯಾವ್ದೆಲ್ಲ ಪಾಯಿಂಟ್ಸ್ ಇರಬೇಕು? ಒಂದು, ಇಟ್ ಶುಡ್ ಬಿ ಹ್ಯಾವ್ ಕ್ಲಿಯರ್ ಗೋಲ್ಸ್, ಪ್ರಾಪರ್ ಪ್ಲಾನಿಂಗ್ ಇರಬೇಕು, ಸ್ಕಿಲ್ ಟೀಮ್ ಚೆನ್ನಾಗಿರ್ಬೇಕು, ಎಫೆಕ್ಟಿವ್ ಕಮ್ಯುನಿಕೇಶನ್ ಇರಬೇಕು, ಅದೇ ರೀತಿ ರಿಸ್ಕ್ ಮ್ಯಾನೇಜ್ಮೆಂಟ್ ಕೂಡ ಮಾಡೋ ತರ ಇರಬೇಕು. ಸೊ ಇವೆಲ್ಲ ಏನಪ್ಪಾ ಅಂದ್ರೆ, ಸೊ ದ ಪ್ರೀ ರಿಕ್ವಿಸೈಟ್ಸ್ ಅಂದ್ರೆ ಯಾವ್ದೆಲ್ಲ ರೆಡಿ ಇರಬೇಕು, ಯಾವ್ದಕ್ಕೆ? ಒಂದು ಸಕ್ಸಸ್ಫುಲ್ ಪ್ರಾಜೆಕ್ಟ್ಗೆ ಅಂತ ಅರ್ಥ. ಓಕೆನಾ? ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೀವಿಲ್ಲಿ ನೋಡಬಹುದು, ಡಿಫೈನ್ ಎ ಪ್ರಾಜೆಕ್ಟ್ ಟೀಮ್, ಲಿಸ್ಟ್ ಎನಿ 3 ಟೈಪ್ಸ್ ಆಫ್ ಪ್ರಾಜೆಕ್ಟ್ ಟೀಮ್. ಸೊ ಪ್ರಾಜೆಕ್ಟ್ ಟೀಮ್ ನ ಫಸ್ಟ್ ಡಿಫೈನ್ ಮಾಡಬೇಕು. ಎ ಗ್ರೂಪ್ ಆಫ್ ಪೀಪಲ್ ವಿತ್ ಸ್ಪೆಸಿಫಿಕ್ ಸ್ಕಿಲ್ಸ್ ಅಂಡ್ ರೋಲ್ಸ್ ವರ್ಕಿಂಗ್ ಟುಗೆದರ್ ಟು ಅಚೀವ್ ಎ ಪ್ರಾಜೆಕ್ಟ್ ಗೋಲ್. ಒಂದು ಗ್ರೂಪ್ ಆಫ್ ಪೀಪಲ್ ವಿತ್ ಸ್ಪೆಸಿಫಿಕ್ ಸ್ಕಿಲ್ಸ್ ಇರುವಂತವರು ಅಂಡ್ ರೋಲ್ಸ್ ವರ್ಕಿಂಗ್ ಟುಗೆದರ್ ಟು ಅಚೀವ್ ಎ ಪ್ರಾಜೆಕ್ಟ್ ಗೋಲ್, ದೇ ಆರ್ ಕಾಲ್ಡ್ as ಪ್ರಾಜೆಕ್ಟ್ ಟೀಮ್. ಯಾವ್ದೆಲ್ಲ ಇರ್ತವೆ 3 ಟೈಪ್ಸ್ ಆಫ್ ಪ್ರಾಜೆಕ್ಟ್ ಟೀಮ್ ಅಂದ್ರೆ? ಇನಿಷಿಯಲ್ ಪ್ರಾಜೆಕ್ಟ್ ಟೀಮ್, ಡಿಸೈನರ್ ಪ್ರಾಜೆಕ್ಟ್ ಟೀಮ್, ಕೋರ್ ಪ್ರಾಜೆಕ್ಟ್ ಟೀಮ್, ಫುಲ್ ಪ್ರಾಜೆಕ್ಟ್ ಟೀಮ್, ಪ್ರಾಜೆಕ್ಟ್ ಅಡ್ವೈಸರ್ಸ್ ಟೀಮ್, ಪ್ರಾಜೆಕ್ಟ್ ಸ್ಟೇಕ್ ಹೋಲ್ಡರ್ಸ್ ಟೀಮ್ ಅಂಡ್ ಪ್ರಾಸೆಸ್ ಫೆಸಿಲಿಟೇಟರ್ಸ್ ಟೀಮ್. ಇವೆಲ್ಲ ಪ್ರಾಜೆಕ್ಟ್ ಟೀಮ್ಸ್ ಅಲ್ಲಿರುವಂತಹ ವಿಧಗಳಾಗಿರ್ತವೆ. ಓಕೆನಾ? ಸೊ ಇನ್ನು ನೆಕ್ಸ್ಟ್ ಒನ್, ಎಕ್ಸ್ಪ್ಲೈನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಲೈಫ್ ಸೈಕಲ್. ನೋಡಿ, ಮ್ಯಾನೇಜ್ಮೆಂಟ್ ಲೈಫ್ ಸೈಕಲ್ ಅಷ್ಟೇ ಕೇಳಿದಾರೆ. ಇಲ್ಲಿ ಕೆಲವು ಟೈಪ್ ನಿಮಗೆ ಕರು ಕೇಳ್ತಾರೆ. ಆ ಕರು ಕೇಳಿದಾಗ ಆ ಕರುನ ಬರಿಬೇಕಾಗುತ್ತೆ. ಸದ್ಯಕ್ಕೆ ಇಲ್ಲಿ ಕರು ಮೆನ್ಷನ್ ಮಾಡಿಲ್ಲ, ಇಲ್ಲಿ ಕೇಳಿರೋದು ಬರೀ ಎಕ್ಸ್ಪ್ಲೇನ್ ಅಂತ ಕೊಟ್ಟಿದ್ದಾರೆ. ಯಾವ್ದೆಲ್ಲ ಬರ್ತಾವಪ್ಪ ಇಲ್ಲಿ ಅಂದ್ರೆ, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಲೈಫ್ ಸೈಕಲ್ ಅಲ್ಲಿ ಯು ವಿಲ್ ಗೆಟ್ ಇನಿಷಿಯೇಷನ್, ಪ್ಲಾನಿಂಗ್, ಎಕ್ಸಿಕ್ಯೂಷನ್, ಮಾನಿಟರಿಂಗ್ ಅಂಡ್ ಕ್ಲೋಜರ್. ಇಷ್ಟು ಪಾಯಿಂಟ್ಸ್ ಬರ್ತವೆ. ಸೊ ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಒನ್ ಇನ್ ದ ಪ್ರಾಜೆಕ್ಟ್. ಓಕೆ, ಅಂದ್ರೆ ಇನಿಷಿಯೇಷನ್ ತಗೊಳ್ಳೋಂಥದ್ದು, ಪ್ಲಾನ್ ಮಾಡೋಂಥದ್ದು, ಎಕ್ಸಿಕ್ಯೂಟ್ ಮಾಡೋದು, ಮಾನಿಟರ್ ಮಾಡೋದು ಮತ್ತೆ ಕ್ಲೋಜರ್ ಮಾಡೋದು. ಸೊ ಇದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಲೈಫ್ ಸೈಕಲ್ ಇರುವಂತಹ ಪಾಯಿಂಟ್ಸ್. ಅದೇ ರೀತಿ ಮುಂದಕ್ಕೆ ಹೋದ್ರೆ ನಮ್ಗಿರುವಂತದ್ದು ಏನಪ್ಪಾ ಅಂದ್ರೆ, ರೈಟ್ ಎನಿ 5 ಫಂಕ್ಷನ್ಸ್ ಆಫ್ ಪ್ರಾಜೆಕ್ಟ್ ಪ್ಲಾನ್. ಸೊ ಪ್ರಾಜೆಕ್ಟ್ ಪ್ಲಾನಿಂಗ್ ನ ಫಂಕ್ಷನ್ಸ್ ಏನು, ಏನೆಲ್ಲ ಇರಬೇಕು? ಒಂದು ಪ್ರಾಜೆಕ್ಟ್ ಪ್ಲಾನ್ ಅಂದ್ರೆ ಅದ್ರಲ್ಲಿ ಏನೆಲ್ಲ ಕೆಲಸಗಳು ನಡೀತವೆ, ವಾಟ್ ಆರ್ ದ ಫಂಕ್ಷನ್ ಶುಡ್ ಬಿ ದೇರ್ ಇನ್ ದಟ್ ಒನ್ ಅಂತ ಅರ್ಥ. ಅಂದ್ರೆ ನಾವು ಫಸ್ಟ್ ಗೋಲ್ ನ ಸೆಟ್ ಮಾಡಬೇಕು. ಅದಕ್ಕೆ ಬೇಕಾಗಿರುವಂತ ರಿಸೋರ್ಸಸ್, ಈಗ ಫಾರ್ ಎಕ್ಸಾಂಪಲ್ ಮನೆ ಕಟ್ತಾ ಇದ್ರ, ಮನೆ ಕಟ್ಟಾಗ ನಿಮ್ಗೆ ಏನ್ ಬೇಕು? ಕಲ್ಲು ಬೇಕು, ಇಟ್ಟಿಗೆ ಬೇಕು, ಕೆಲಸದವ್ರು ಬೇಕು, ರಿಸೋರ್ಸಸ್ ಅಂತ ಕರಿತೀರಿ. ಅಸೈನ್ ದ ಟೈಮ್, ಮನಿ ಅಂಡ್ ಟೂಲ್ಸ್ ನೀಡೆಡ್ ಫಾರ್ ದ ಪ್ರಾಜೆಕ್ಟ್. ಕ್ರಿಯೇಟ್ ಎ ಶೆಡ್ಯೂಲ್, ಅದಕ್ಕೊಂದು ಟೈಮ್ ಫಿಕ್ಸ್ ಮಾಡೋಣ. ಐಡೆಂಟಿಫೈ ದ ರಿಸ್ಕ್, ಅದಕ್ಕೆ ಬರುವಂತ ರಿಸ್ಕ್ ಏನೇನು ಅದನ್ನ ನೋಡೋಣ. ದೆನ್ ಮಾನಿಟರ್ ದ ಪ್ರೋಗ್ರೆಸ್, ಆ ಕೆಲಸ ನಡೀತಿದೆಯಲ್ಲ ನೋಡ್ತಾ ಹೋಗ್ತಾ ಇರೋಣ. ದಟ್ ಇಸ್ ವಾಟ್ ಫಂಕ್ಷನ್ಸ್ ಆಫ್ ಎ ಪ್ರಾಜೆಕ್ಟ್ ಪ್ಲಾನಿಂಗ್. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಇಲ್ಲಿ ಸ್ಮಾರ್ಟ್ ಟೂಲ್ಸ್ ಅಂತ ಇದೆ. ಸೊ ವಾಟ್ ಇಸ್ ಅ ಸ್ಮಾರ್ಟ್ ಟೂಲ್? ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ, ತುಂಬಾ ಸುಲಭ ಇದು. ಸ್ಪೆಸಿಫಿಕ್
ಮೆಜರೇಬಲ್, ಅಚೀವೇಬಲ್, ರಿಲೆವೆಂಟ್, ಟೈಮ್ ಬೌಂಡ್. ಸ್ಪೆಸಿಫಿಕ್ ಅಂದ್ರೆ ಈ ತರ ಬರಿತಾ ಹೋಗಿ. ದ ಗೋಲ್ ಶುಡ್ ಬಿ ಕ್ಲಿಯರ್ ಫಾರ್ ಸ್ಪೆಸಿಫಿಕ್ ಅಂತ ಬರಿ. ದ ಗೋಲ್ ಶುಡ್ ಬಿ ಸ್ಪೆಸಿಫಿಕ್. ದ ಗೋಲ್ ಶುಡ್ ಬಿ ಹ್ಯಾವ್ ಎ ಮೆಜರೇಬಲ್ ಪ್ರೋಗ್ರೆಸ್. ದ ಗೋಲ್ ಶುಡ್ ಬಿ ರಿಯಲಿಸ್ಟಿಕ್ ಅಂಡ್ ದ ಗೋಲ್ ಶುಡ್ ಹ್ಯಾವ್ ಎ ಇಂಪಾರ್ಟೆಂಟ್ ಅಂಡ್ ರಿಲೇಟೆಡ್ ಟು ಓವರ್ ಆಲ್ ಆಬ್ಜೆಕ್ಟಿವ್. ದ ಗೋಲ್ ಶುಡ್ ಹ್ಯಾವ್ ಎ ಡೆಡ್ ಲೈನ್ ಟು ಕಂಪ್ಲೀಟ್ ಇಟ್. ಅದನ್ನ ಕಂಪ್ಲೀಟ್ ಮಾಡಕ್ಕೆ ನಮಗೆ ಒಂದು ಟೈಮ್ ಬೌಂಡ್ ಬೇಕು. ದಟ್ ಇಸ್ ಕಾಲ್ಡ್ ಟೈಮ್ ಬೌಂಡ್ ಅಂತ ಕರಿತೀರಿ. ಸೊ ಈ ಪ್ರತಿಯೊಂದು ಲೆಟರ್ಸ್ ನ ಎಕ್ಸ್ಪ್ಲೈನ್ ಮಾಡಬೇಕು, ಅದನ್ನ ಕರೆಕ್ಟ್ ನೆನ್ಪಿಟ್ಕೊಳ್ಳಿ. ಇದಂತೂ ತುಂಬಾ ಇಂಪಾರ್ಟೆಂಟ್ ಕ್ವಶನ್, ಪ್ರೀವಿಯಸ್ ಅಲ್ಲಿ ಕೂಡ ಕೇಳಿದ್ದಾರೆ. ಓಕೆನಾ? ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ವಾಟ್ ಇಸ್ ಅ ಪ್ರಾಜೆಕ್ಟ್ ರಿವ್ಯೂ ಅಂದ್ರೆ ಏನು? ಒಂದು ಪ್ರಾಜೆಕ್ಟ್ ನ ರಿವ್ಯೂ ಮಾಡೋದು ಯಾವ ರೀತಿ ನಾವು? ವಾಟ್ ಇಸ್ ಅ ಪ್ರಾಜೆಕ್ಟ್ ರಿವ್ಯೂ? ರಿವ್ಯೂ ಅಂದ್ರೆ ವೆರಿ ಸಿಂಪಲ್. ಈಗ ಮೂವಿ ರಿವ್ಯೂಸ್ ನೋಡ್ತಾ ಇರ್ತೀರಾ, ನೀವು ಏನ್ ಮಾಡ್ತೀರಾ? ಮೂವಿ ಹೆಂಗಿದೆ ಅಂತ ಹೇಳ್ತೀರಾ. ಇದು ಕೂಡ ಅಷ್ಟೇ, ಒಂದು ಪ್ರಾಜೆಕ್ಟ್ ಹೆಂಗಿದೆ ಅಂತ ನಾವು ಒಂದು ಮೀಟ್ ಮಾಡೋದು. ಎ ಮೀಟಿಂಗ್ ಆರ್ ಎ ಪ್ರಾಸೆಸ್ ಟು ಚೆಕ್ ಪ್ರೋಗ್ರೆಸ್ ಅಂಡ್ ಪರ್ಫಾರ್ಮೆನ್ಸ್ ಆಫ್ ಎ ಪ್ರಾಜೆಕ್ಟ್. ದ ಮೀಟಿಂಗ್ ಆರ್ ಪ್ರಾಸೆಸ್ ಟು ಚೆಕ್ ದ ಪ್ರೋಗ್ರೆಸ್ ಅಂಡ್ ಪರ್ಫಾರ್ಮೆನ್ಸ್ ಆಫ್ ಎ ಪ್ರಾಜೆಕ್ಟ್. ಒಂದು ಪ್ರಾಜೆಕ್ಟ್ ಯಾವ ರೀತಿ ಪ್ರೋಗ್ರೆಸ್ ಇದೆ ಮತ್ತೆ ಅದರ ಪರ್ಫಾರ್ಮೆನ್ಸ್ ಹೆಂಗ್ ನಡೀತಾ ಇದೆ ಅದನ್ನ ನೋಡೋದೇನೆ ಪ್ರಾಜೆಕ್ಟ್ ರಿವ್ಯೂ ಅಂತ ಕರಿತೀರಿ. ಇನ್ನಿರುವಂತಹ ಆಬ್ಜೆಕ್ಟಿವ್ಸ್ ಏನು, ಇದರ ಉದ್ದೇಶಗಳೇನು? ಒಂದು, ಚೆಕ್ ದ ಪ್ರೋಗ್ರೆಸ್, ಐಡೆಂಟಿಫೈ ದ ಇಶ್ಯೂಸ್, ಏನಾರ ಇಶ್ಯೂಸ್ ಇದೆ ಐಡೆಂಟಿಫೈ ಮಾಡ್ಕೊಳ್ಳಿ, ಎನ್ಶೂರ್ ದ ಕ್ವಾಲಿಟಿ, ಮ್ಯಾನೇಜ್ ದ ರಿಸೋರ್ಸಸ್ ಅಂಡ್ ಪ್ಲಾನ್ ದ ನೆಕ್ಸ್ಟ್ ಸ್ಟೆಪ್ಸ್. ದೀಸ್ ಆರ್ ಆಲ್ ದ ವಾಟ್ ವೆರಿ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ಸ್ ಆಫ್ ಎ ಪ್ರಾಜೆಕ್ಟ್ ರಿವ್ಯೂ. ಓಕೆ, ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಸೊ ಇಲ್ಲಿ ನಾನು ಹೇಳಿದೆ ಚಾಪ್ಟರ್ 6 ಓದಿದ್ರೆ ಆದ್ರೆ, ಸೊ ಯೂನಿಟ್ 6 ನೀವು ಸ್ಟಡಿ ಮಾಡಿದ್ರೆ ಆದ್ರೆ ಇಲ್ಲೊಂದು 5 ಮಾರ್ಕ್ಸ್ ಬರ್ತಾ ಇದೆ. ಸೆಕ್ಷನ್ ಬಿ ನಲ್ಲಿ ಒಂದು 10 ಮಾರ್ಕ್ಸ್ ಬರುತ್ತೆ, ಅಲ್ಲಿಗೆ 15 ಮಾರ್ಕ್ಸ್ ಕವರ್ ಆಗುತ್ತೆ. ನಾನು ಅದಕ್ಕೆ ಹೇಳಿದ್ದು ಯೂನಿಟ್ ವೈಸ್ ಓದಿದ್ದೆ ಆದ್ರೆ ನೀವು ಯೂನಿಟ್ 1, 2 ಮತ್ತೆ 6 ಯೂನಿಟ್ಸ್ ಓದಿದ್ರೆ ನಿಮ್ಗಲ್ಲಿ 40 ಮಾರ್ಕ್ಸ್ ಅಲ್ಲ, ಆರಾಮಾಗಿ 60 ಮಾರ್ಕ್ಸ್ ಮೇಲೆ ಬರುತ್ತೆ. ಓಕೆ, ಸೊ ಇನ್ನು IoT ಬಗ್ಗೆ, ಇಂಟರ್ನೆಟ್ ಆಫ್ ಥಿಂಗ್ಸ್, ನಾನು ಇದ್ರ ವಿಡಿಯೋ ಮಾಡಿದ್ಬೇಕಾದ್ರೆ ಅಲೆಕ್ಸಾ ಡಿವೈಸ್ ನ ಯೂಸ್ ಮಾಡಿದೀನಿ, ನೀವೆಲ್ಲ ನೋಡಿರ್ಬೋದು. ಸೊ ನೋಡಿಲ್ಲ ಅಂದ್ರೆ ಯೂನಿಟ್ 6 ವಿಡಿಯೋಸ್ ನೋಡಿ, ಕಂಪ್ಲೀಟ್ ಆದ್ರೂ ಕೂಡ ನಿಮಗೆ ಸೊಲ್ಯೂಷನ್ ಸಿಗುತ್ತೆ. ಒಂದು, ಸ್ಮಾರ್ಟ್ ಹೋಮ್ಸ್, ಹೆಲ್ತ್ ಮಾನಿಟರಿಂಗ್, ಸ್ಮಾರ್ಟ್ ಅಗ್ರಿಕಲ್ಚರ್, ಸೊ ಟ್ರಾಫಿಕ್ ಮ್ಯಾನೇಜ್ಮೆಂಟ್, ದೆನ್ ಇಂಡಸ್ಟ್ರಿಯಲ್ ಆಟೋಮೇಶನ್. ನಾವು ನೋಡ್ತಾ ಇದ್ರಿ ಸ್ಮಾರ್ಟ್ ಹೌಸ್, ಮನೆಗಳಲ್ಲಿ ಈಗ ವೈಫೈ ಸ್ವಿಚಸ್ ಬಂದಿದೆ, ವೈಫೈ ಲೈಟ್ಸ್ ಬಂದಿದೆ, ಹೆಲ್ತ್ ಮಾನಿಟರ್ ಮಾಡಕ್ಕೆ ಡಿವೈಸ್ ಯೂಸ್ ಮಾಡ್ತಾ ಇದೀರಿ, ಸ್ಮಾರ್ಟ್ ಅಗ್ರಿಕಲ್ಚರ್. ಸೊ ನಿಮ್ಗೆ ಡೌಟ್ ಬರುತ್ತೆ, ಸರ್ ಇಷ್ಟು ಬರೆದ್ರೆ ಮಾರ್ಕ್ಸ್ ಕೊಡ್ತಾರೆ? ಖಂಡಿತ ಕೊಡ್ತಾರೆ. ಈ ಪಾಯಿಂಟ್ಸ್ ನ ಬರೆದು ಕೂಡ ನಿಮಗೆ ಮಾರ್ಕ್ಸ್ ಅನ್ನ ಕೊಡ್ತಾರೆ. ಓಕೆ, ಟ್ರಾಫಿಕ್ ಮ್ಯಾನೇಜ್ಮೆಂಟ್, ಇಂಡಸ್ಟ್ರಿಯಲ್ ಆಟೋಮೇಶನ್. ಸೊ ಇವೆಲ್ಲ ಇಲ್ಲಿ ನಾವು ನೋಡ್ತಾ ಇರುವಂತಹ ಪಾಯಿಂಟ್ಸ್ ಅಪ್ಪ ಅಂದ್ರೆ ಇಟ್ ಅಂಡರ್ IoT. ಸೊ ಅಪ್ಲಿಕೇಶನ್ ಆಫ್ IoT ಆಗಿರುತ್ತೆ. ಸೊ ಅಲ್ಲಿಗೆ ನಮಗೆ ಸೆಕ್ಷನ್ 1 ಮುಗಿಯುತ್ತೆ. ಈಗ ಸೆಕ್ಷನ್ 2 ಹೋಗ್ತಾ ಇದೀರಿ. ಸೆಕ್ಷನ್ 2 ನಲ್ಲಿ ನಾವು ನೋಡಿದಾಗೆ ಡಿಸ್ಕ್ರೈಬ್ ದ ನೀಡ್. ನೋಡಿ, ಇಲ್ಲೆಲ್ಲ 10 ಮಾರ್ಕ್ಸ್ ಕ್ವಶನ್ಸ್ ಬರ್ತಾ ಇದೆ. ಸೊ ಇಲ್ಲಿ ನಿಮಗೆ 70 ಮಾರ್ಕ್ಸ್ ಬರುತ್ತೆ. ಮೇನ್ ಆಗಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೀನಿ ಯಾವ ತರ ನಿಮಗೆ ಸೆಕ್ಷನ್ ಬಿ ಯೂಸ್ ಆಗುತ್ತೆ ಅಂತ. ನೀವು ಆ ರೀತಿ ಸೆಕ್ಷನ್ ಬಿ ಯೂಸ್ ಮಾಡಿದ್ರೆ ಆದ್ರೆ ತುಂಬಾ ಈಸಿಯಾಗಿ ನೀವು ಮಾರ್ಕ್ಸ್ ಅನ್ನು ತಗೋಬಹುದು. ಓಕೆ, ಇಲ್ಲಿರುವಂತದ್ದು ಡಿಸ್ಕ್ರೈಬ್ ಎ ನೀಡ್ ಅಂಡ್ ಫಂಕ್ಷನ್ಸ್ ಆಫ್ ಎ ಪ್ರಾಜೆಕ್ಟ್ ಕನ್ಸಲ್ಟೆಂಟ್. ಯಾಕೆ ಬೇಕು ಫಂಕ್ಷನ್ ಪ್ರಾಜೆಕ್ಟ್ ಕನ್ಸಲ್ಟ್, ಏನಕ್ಕೋಸ್ಕರ ಬೇಕು? ಒಂದು, ನೀಡ್ ಏನಕ್ಕೆ? ಸೊ ಫಸ್ಟ್ ಆಫ್ ಆಲ್ ಟು ಎಕ್ಸ್ಪರ್ಟ್ ಅಡ್ವೈಸ್ ಗೋಸ್ಕರ ಬೇಕು, ಟೈಮ್ ಸೇವಿಂಗ್ ಗೋಸ್ಕರ ಬೇಕು. ಸೊ ಇವೆರಡು ಮೇನ್ ಪಾಯಿಂಟ್ ವೈ ವಿ ನೀಡ್ ದ ಪ್ರಾಜೆಕ್ಟ್ ಕನ್ಸಲ್ಟೆಂಟ್. ಟು ಗೆಟ್ ದ ಬೆಸ್ಟ್ ಅಡ್ವೈಸಸ್, ಟು ಗೆಟ್ ದ ಬೆಸ್ಟ್ ಟೈಮ್ ಸೇವಿಂಗ್. ಅಂದಾಗೆ ಅವರ ಫಂಕ್ಷನ್ಸ್ ಏನೇನು? ದೇ ವಿಲ್ ಡೂ ಪ್ಲಾನಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್ ಅಂಡ್ ಮಾನಿಟರಿಂಗ್, assist in creating detailed project plan, identify solve issues during the project, ensure the project stays to track and meet the goals. ಇವೆಲ್ಲ ನಮ್ಗೆ ಏನಕ್ಕಪ್ಪ ಅಂದ್ರೆ ಪ್ರಾಜೆಕ್ಟ್ ಕನ್ಸಲ್ಟೆಂಟ್ ನ ಫಂಕ್ಷನ್ಸ್ ಆಗಿರುತ್ತೆ, ಏನಕ್ಕೋಸ್ಕರ ಬೇಕು. ಇನ್ನು ನೆಕ್ಸ್ಟ್ ಕ್ವಶನ್ ಬನ್ನಿ, ತುಂಬಾ ಇಂಪಾರ್ಟೆಂಟ್. ಏನಪ್ಪಾ ಅಂದ್ರೆ ಈ PERT ಮತ್ತೆ CPM ನ ಪ್ರತಿ ಕ್ವಶನ್ ಪೇಪರ್ ನೋಡಿದ್ದೀರಿ, ಇಲ್ಲೂ ಕೂಡ ಬರ್ತಾ ಇದೆ. ಸೊ ಇದು ಯೂಸ್ಡ್ ದಿಸ್ ಟೆಕ್ನಿಕ್ ಫಾರ್ ಮ್ಯಾನೇಜ್ಮೆಂಟ್ ಆಫ್ ಲಾರ್ಜ್ ಗೋಲ್ಸ್, ಟೆಕ್ನಿಕ್ ಯೂಸ್ಡ್ ಫಾರ್ ಪ್ಲಾನಿಂಗ್, ಶೆಡ್ಯೂಲಿಂಗ್ ಕಾಂಪ್ಲೆಕ್ಸ್ ಬಟ್ ರೊಟೀನ್ ಆಕ್ಟಿವಿಟೀಸ್, ಈವೆಂಟ್ ಓರಿಯೆಂಟೆಡ್, ಆಕ್ಟಿವಿಟಿ ಓರಿಯೆಂಟೆಡ್, ಪ್ರಾಬಲಿಸ್ಟಿಕ್, ಡಿಟರ್ಮಿಸ್ಟಿಕ್, ಫೋಕಸ್ ಆನ್ ಟೈಮ್ ಅಂಡ್ ಕಾಸ್ಟ್ ಎರಡು ಮೇಲೆ ಡಿಪೆಂಡ್ ಆಗಿರುತ್ತೆ. 3 ಟೈಮ್ ಎಸ್ಟಿಮೇಟ್, 1 ಟೈಮ್ ಎಸ್ಟಿಮೇಟ್, ಹೈ ಪ್ರಿಸಿಷನ್ ಟೈಮ್ ಎಸ್ಟಿಮೇಟ್, ರೀಸನಬಲ್ ಟೈಮ್ ಎಸ್ಟಿಮೇಟ್, ನಾನ್ ರಿಪಿಟೇಟಿವ್, ರಿಪಿಟೇಟಿವ್, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಎಕ್ಸಾಂಪಲ್, ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಸ್ ಇದಕ್ಕೆ ಎಕ್ಸಾಂಪಲ್ ಆಗಿರುತ್ತೆ. ಸೊ ಇಷ್ಟನ್ನು ನೋಡ್ಕೊಳ್ಳಿ. ಇದು 10 ಮಾರ್ಕ್ಸ್ ಕ್ವಶನ್ ಆಯ್ತು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಇಲ್ಲೂ ಕೂಡ ಅಷ್ಟೇ ಥಿಯರಿಟಿಕಲ್ ಕ್ವಶನ್. ರೈಟ್ ಎ ನೋಟ್ ಆನ್ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲಾನ್. ನೀವೇನ್ ನೋಡ್ತಾ ಇದ್ದೀರಾ? ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲಾನ್. ಸೊ ಇಲ್ಲಿ ಹೆಸರಲ್ಲೇ ಇದೆ, ಪ್ರಾಜೆಕ್ಟ್ ನ ಎಕ್ಸಿಕ್ಯೂಟ್ ಮಾಡುವಂತಹ ಪ್ಲಾನ್ ಆಗಿರುತ್ತೆ. ಅಂದ್ರೆ ಎ ಡಾಕ್ಯುಮೆಂಟ್ ದಟ್ ಔಟ್ಲೈನ್ಸ್, ಅಂದ್ರೆ ಆ ಡಾಕ್ಯುಮೆಂಟ್ ಪ್ರಿಪೇರ್ ಮಾಡಿರ್ತೀರಿ, ಆ ಡಾಕ್ಯುಮೆಂಟ್ ಅಲ್ಲಿ ಏನೆಲ್ಲ ಇನ್ಫಾರ್ಮೇಶನ್ ಇರುತ್ತಪ್ಪ ಅಂದ್ರೆ ಎ ಡಾಕ್ಯುಮೆಂಟ್ ದಟ್ ಔಟ್ಲೈನ್ಸ್ ಹೌ ದ ಪ್ರಾಜೆಕ್ಟ್ ವಿಲ್ ಬಿ ಎಕ್ಸಿಕ್ಯೂಟೆಡ್
ಮಾನಿಟರ್ಡ್ ಅಂಡ್ ಕಂಟ್ರೋಲ್ಡ್. ಸೊ ಯಾವ ರೀತಿ ಎಕ್ಸಿಕ್ಯೂಟ್ ಆಗ್ತಾ ಇದೆ, ಯಾವ ರೀತಿ ಮಾನಿಟರ್ ಆಗ್ತಾ ಇದೆ, ಮತ್ತೆ ಯಾವ ರೀತಿ ಕಂಟ್ರೋಲ್ ಆಗ್ತಿದೆ ಅದನ್ನ ನೋಡೋದನ್ನೇ ನಾವೇನಂತ ಕರಿತೀರಿ, ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲಾನ್ ಅಂತ ಕರಿತೀವಿ. ಓಕೆ, ಇನ್ನು ವಾಟ್ ಆರ್ ದ ಸಬ್ ಪ್ಲಾನ್ಸ್ ಆಫ್ ದಿಸ್ ಒನ್? ಸೊ ಸಬ್ ಪ್ಲಾನ್ಸ್ ವೆರಿ ಸಿಂಪಲ್: ಶೆಡ್ಯೂಲ್ ಪ್ಲಾನ್, ರಿಸೋರ್ಸ್ ಪ್ಲಾನ್, ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ಲಾನ್ ಅಂಡ್ ಕ್ವಾಲಿಟಿ ಪ್ಲಾನ್. ನೀವು ನೋಡಿದ್ದಾದ್ರೆ ಸಿಂಪಲ್ ಆಗಿ SRRQ ಅಂತ ನೆನ್ಪಿಟ್ಕೊಳ್ಳಿ. ದಟ್ ಇಸ್ ಶೆಡ್ಯೂಲ್, ರಿಸೋರ್ಸ್, ರಿಸ್ಕ್ ಮ್ಯಾನೇಜ್ಮೆಂಟ್ ಅಂಡ್ ಕ್ವಾಲಿಟಿ ಪ್ಲಾನ್. ಇವೆಲ್ಲ ಸಬ್ ಪ್ಲಾನ್ಸ್ ಆಗಿರ್ತವೆ ಯಾವ್ದ್ರಲ್ಲಿ, PEP ನಲ್ಲಿ. ಓಕೆನಾ? ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್, ಅಡ್ವಾಂಟೇಜಸ್ ಆಫ್ ಪ್ರಾಜೆಕ್ಟ್ ಡೈರಿ. ಸೊ ವೆರಿ ಸಿಂಪಲ್. ನೀವೊಂದು ಡೈರಿ ಬರೀತಾ ಇರ್ತೀರಿ, ಏನಂದ್ರೆ ಯಾವ್ದ್ರ ಬಗ್ಗೆ ತಿಳ್ಕೊತೀರಾ? ಒಬ್ಬ ಮನುಷ್ಯ ಡೈರಿ ಬರೆದ್ರೆ ಆ ಮನುಷ್ಯನ ಬಗ್ಗೆ ತಿಳ್ಕೊಬಹುದು. ಒಂದು ಪ್ರಾಜೆಕ್ಟ್ ನ ಡೈರಿ ಬರೆದ್ರೆ ಪ್ರಾಜೆಕ್ಟ್ ಬಗ್ಗೆ ತಿಳ್ಕೊಬಹುದು, ಅಷ್ಟೇ ಅಲ್ವಾ? ಸೊ ಅಂದ್ರೆ ಆ ಪ್ರಾಜೆಕ್ಟ್ ಅಲ್ಲಿ ಏನೆಲ್ಲ ಇರುತ್ತೆ, ಟ್ರ್ಯಾಕ್ಸ್ ದ ಪ್ರೋಗ್ರೆಸ್, ಯಾವ ರೀತಿ ನಡೀತಾ ಇದೆ ಪ್ರಾಜೆಕ್ಟ್, ಡಾಕ್ಯುಮೆಂಟ್ ಇಶ್ಯೂಸ್, ಏನೆಲ್ಲ ಪ್ರಾಬ್ಲಮ್ಸ್ ಇದಾವ ನೋಡಬಹುದು, ಇಂಪ್ರೂವ್ಸ್ ಕಮ್ಯುನಿಕೇಶನ್. ಸೊ ಕಮ್ಯುನಿಕೇಶನ್ ಇಂಪ್ರೂವ್ ಮಾಡುತ್ತೆ. ಅಂದ್ರೆ ಯಾವುದೋ ಒಂದು ಪ್ರಾಜೆಕ್ಟ್ ಡೈರಿನಲ್ಲಿ ಬರ್ದಿರ್ತೀರಿ, ಎಲ್ಲೋ ಕೆಲವರು ಕಡೆ ಕಮ್ಯುನಿಕೇಶನ್ ಇರೋದಂತ, ಅದ್ರ ಬಗ್ಗೆ ನಾವು ಅಪ್ಡೇಟ್ ಮಾಡಬಹುದು. ಹೆಲ್ಪ್ಸ್ ಇನ್ ಲರ್ನಿಂಗ್. ಸೊ ಕಲಿಯೋದ್ರ ಬಗ್ಗೆ ಕೂಡ ನಾವು ಕಾನ್ಸಂಟ್ರೇಟ್ ನ ಮಾಡಬಹುದು. ಸೊ ದೀಸ್ ಆರ್ ದ ಮೇನ್ ಥಿಂಗ್ಸ್ ವಾಟ್ ಅಡ್ವಾಂಟೇಜಸ್ ಆಫ್ ಪ್ರಾಜೆಕ್ಟ್ ಡೈರಿ. ಒಂದು ಪ್ರಾಜೆಕ್ಟ್ ಡೈರಿ ಮಾಡೋದ್ರಿಂದ ನಮ್ಗೆ ಇವೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಓಕೆನಾ? ಸೊ ದಿಸ್ ಇಸ್ ಅಬೌಟ್ ವಾಟ್ ದ ಅಡ್ವಾಂಟೇಜ್ ಆಫ್ ಪ್ರಾಜೆಕ್ಟ್ ಡೈರಿ. ಇಲ್ಲಿಗೆ ನಿಮ್ಗೆ ಇನ್ನೊಂದು 10 ಮಾರ್ಕ್ಸ್ ಬರುತ್ತೆ ನೋಡಿ. ನಾವು ಕ್ವಶನ್ಸ್ ಅಲ್ಲಿ 2 ಕ್ವಶನ್ ಆಯ್ತು ಅನ್ಕೊಳ್ಳಿ, 2 ಕ್ವಶನ್ ಇಲ್ಲಿ ಎಷ್ಟಾಗೋಯ್ತು ನಿಮ್ಗೆ, 20 ಮಾರ್ಕ್ಸ್ ಬಂದ್ಬಿಟ್ಟು. ಓಕೆನಾ? ಸೊ ಸಿಂಪಲ್, ನೀವು ಸೆಕ್ಷನ್ ಬಿ ನೇ ಕಾನ್ಸಂಟ್ರೇಟ್ ಮಾಡಿದ್ದೆ ಆದ್ರೆ, ಬಟ್ ಇದು ಮ್ಯಾಥ್ಸ್ ತರ ಇದೇ ಕ್ವಶನ್ಸ್ ಇದೇ ಟೈಪ್ ಅಂತ ಹೇಳಕ್ಕಾಗಲ್ಲ. ಸೊ ಇಲ್ಲಿ WBS ಕೇಳ್ಬೋದು ಅಥವಾ ಗ್ಯಾಂಟ್ ಚಾರ್ಟ್ ಕೇಳ್ಬೋದು. ಸೊ ಅದಕ್ಕಾಗಿ ನೀವು 2 ಕ್ವಶನ್ ಪೇಪರ್ ನ ರೆಡಿ ಆಗ್ಲೇಬೇಕಾಗುತ್ತೆ. ಅಂದಾಗಿ ಇಲ್ಲಿವರೆಗೂ ನೋಡಿದ್ದೀರಾ, ನಿಮ್ಗೆ ಇಷ್ಟ ಆಗ್ತಿದೆ ವಿಡಿಯೋ ಅಂತಂದ್ರೆ ಕಮೆಂಟ್ ಮಾಡಿ ಹೇಳಿ, ಅರ್ಥ ಆಗ್ತಿದ್ಯಾ? ಯಾಕಂದ್ರೆ ನಿಮಗೆ ಏನಾದ್ರು ಪ್ರಾಬ್ಲಮ್ಸ್ ಇಶ್ಯೂಸ್ ಇದ್ರೆ ಅದು ಹೇಳಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಾಲ್ವ್ ಮಾಡ್ತೀನಿ. ಓಕೆ, ಸೊ ಈಗ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಎ ಕಾಲೇಜ್ ಬಿಲ್ಡಿಂಗ್. ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಅಂತ ಹೇಳಿದ್ದೆ, ತುಂಬಾ ಇಂಪಾರ್ಟೆಂಟ್. ನಾನು ವಿಡಿಯೋದಲ್ಲಿ ಇರೋದನ್ನ ಹೇಳಿದ್ದೀನಿ ನಿಮಗೆ. ನೋಡಿ, ಈ ತರ ಇರುವಂತಹ ಯೂನಿಟ್ ಅಲ್ಲಿ ನಾನು ಪ್ರತಿಯೊಂದನ್ನು ನಿಮಗೆ ನೋಡಿ, ಈ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ಸ್ ಅಲ್ಲೇ ವೆರೈಟಿ ಆಫ್ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ಸ್ ನ ಎಲ್ಲಾ ಪ್ರಾಬ್ಲಮ್ಸ್ ಇದೆ. ಅಂದ್ರೆ ಪ್ರೀವಿಯಸ್ ಆಗಿ ಕೇಳಿರುವಂತದ್ದು ಎಲ್ಲ ಇದೆ, ಅದು ನೀವು ನೋಡಬಹುದು. ಇನ್ನ ಇದ್ರಲ್ಲಿ ಇರುವಂತದ್ದು ಏನಪ್ಪಾ ಅಂದ್ರೆ, ಕಾಲೇಜ್ ಬಿಲ್ಡಿಂಗ್ ನ ಕನ್ಸ್ಟ್ರಕ್ಷನ್ ಮಾಡಕ್ಕೆ ಅಂತ ಕೊಟ್ಟಿದ್ದಾರೆ. ಸೊ ವೆರಿ ಸಿಂಪಲ್ ಆಗಿ ಕೊಟ್ಟಿದ್ದೀನಿ. ಕಾಲೇಜ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್, ಫೌಂಡೇಶನ್, ಎಕ್ಸ್ಕವೇಷನ್, ಸ್ಟೀಲ್ ಎರಿಕೇಶನ್ ಅಂಡ್ ಇಂಟರ್ನಲ್ ಎಲೆಕ್ಟ್ರಿಕಲ್, ಪ್ಲಂಬಿಂಗ್, ಎಕ್ಸ್ಟರ್ನಲ್ ಬಿಲ್ಡಿಂಗ್ ಫಿನಿಶಿಂಗ್ ಅಂಡ್ ಪ್ಲಾಸ್ಟಿಂಗ್. ಸೊ ಇಷ್ಟು ನಿಮಗೆ ಇರುವಂತದ್ದು ಯಾವುದು, ಕಾಲೇಜ್ ಬಿಲ್ಡಿಂಗ್. ಸೊ ಕನ್ಸ್ಟ್ರಕ್ಷನ್ ಆಫ್ ಕಾಲೇಜ್ ಬಿಲ್ಡಿಂಗ್. ಸೊ ಇಲ್ಲಿ ಅದ್ರ ಬಗ್ಗೆನೆ ಮತ್ತೆ 3 ಮಾರ್ಕ್ಸ್ ಕ್ವಶನ್ ಕೊಟ್ಟಿದ್ದಾರೆ. ವಾಟ್ ಯು ಮೀನ್ ಬೈ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್? ಲಿಸ್ಟ್ ಎನಿ 2 ಅಡ್ವಾಂಟೇಜಸ್ ಆಫ್ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್. ವೆರಿ ಸಿಂಪಲ್. ನೀವೇನ್ ನೋಡ್ತಿದ್ದೀರಾ, ಒಂದು ಕನ್ಸ್ಟ್ರಕ್ಷನ್ ಯಾವ ರೀತಿ ನಾವು ಸಿಂಪ್ಲಿಫೈಡ್ ಡಿವೈಡ್ ಮಾಡಿದ್ವಿ ಅಂತ ನೋಡ್ತಾ ಇದೀರಾ, ಕರೆಕ್ಟಾ? ಅಷ್ಟೇನೆ ಇರೋದು. ಉತ್ತರ ಏನಪ್ಪಾ ಅಂದ್ರೆ, ಇಟ್ ಇಸ್ ಅ ವೇ ಟು ಬ್ರೇಕ್ ಪ್ರಾಜೆಕ್ಟ್ ಇಂಟು ಸ್ಮಾಲರ್ ಮ್ಯಾನೇಜಬಲ್ ಟಾಸ್ಕ್ ಆರ್ ಪಾರ್ಟ್ಸ್. ವರ್ಕ್ ಬ್ರೇಕ್ ಡೌನ್, ಬ್ರೇಕ್ ಮಾಡಬೇಕು ವರ್ಕ್ ನ ಯಾವ ರೀತಿಯಾಗಿ, ಒಂದು ಸ್ಟ್ರಕ್ಚರ್ ಆಗಿ. A work breakdown structure is a way to break project into smaller manageable tasks or parts is called as WBS. Okay. What are the advantages? By using this, we can organize in a very good way. It is a better organization, ಕ್ಲಿಯರ್ ರೆಸ್ಪಾನ್ಸಿಬಿಲಿಟೀಸ್. 2 ಪಾಯಿಂಟ್ಸ್ ಆರ್ ದೇರ್. ಸೊ 2 ಪಾಯಿಂಟ್ ಇಲ್ಲಿರೋದೇ 3 ಮಾರ್ಕ್ಸ್. ಅದಕ್ಕೆ WBS ಒಂದು ಡೆಫಿನೇಷನ್, ಇದೊಂದು 2 ಅಪ್ಲಿಕೇಶನ್ ಬರೆದ್ರೆ ಸಾಕು. ಇಟ್ ಇಸ್ ಅ ಬೆಟರ್, ಮೇಕ್ಸ್ ಈಸಿಯರ್ ಟು ಪ್ಲಾನ್ ಅಂಡ್ ಟ್ರ್ಯಾಕ್, helps assign specific tasks to team members. That is what better organization, clear responsibilities ಅಂತ ಹೇಳ್ತೀವಿ. ಓಕೆನಾ? ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಕನ್ನಡದಲ್ಲಿ ಇರುವಂತದನ್ನ ನೀವು ಅಂದಾಗೆ ಈ ನೋಟ್ಸ್ ನ ನೀವು ಮೊಬೈಲ್ ಆಪ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಬಹುದು. ಮೊಬೈಲ್ ಆಪ್ ನಿಮಗೆಲ್ಲ ಗೊತ್ತೇ ಇದೆ. ಸೊ ಏನ್ ಈ ಸಿಂಬಲ್ ಇದೆ, ರವಿ ನಂದಿ ಅನ್ನುವಂಥದ್ದು, ಇಲ್ಲಿ ನರ್ಸಪ್ಪ ಅಂತ ನೋಡ್ತೀರಾ, ಅವರು ಆಪ್ ಡೆವಲಪರ್ ಆಗಿರ್ತಾರೆ. ಸೊ ಅವರು ತುಂಬಾ ಹಾರ್ಡ್ ವರ್ಕರ್ ಆಗಿರ್ತಾರೆ. ಸೊ ಇದನ್ನ ನೀವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಿಮ್ಗೆ ಇಲ್ಲಿ ನೋಟ್ಸ್ ಅವೈಲೇಬಲ್ ಸಿಗುತ್ತೆ. ಜೊತೆಗೆ DCET ಮೆಟೀರಿಯಲ್ ಕೂಡ ಇಲ್ಲಿ ಸಿಗುತ್ತೆ. ಸೊ ಅಂದಾಗಿ ಈ ನೋಟ್ಸ್ ಅನ್ನ ನೀವು ಅತ್ಯಂತ ಕಡಿಮೆ ಬೆಲೆಗೆ ಜಸ್ಟ್ ನೀವು ಅಲ್ಲಿ ಏನ್ ಮಾಡಬಹುದು, ಕ್ಲಿಕ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ. ಓಕೆನಾ? ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ಡಿಫೈನ್ ರಿಸ್ಕ್, ಎಕ್ಸ್ಪ್ಲೈನ್ ಎನಿ 3 ಟೈಪ್ಸ್ ಆಫ್ ರಿಸ್ಕ್. ನೋಡಿ 7 ಮಾರ್ಕ್ಸ್ ಕೊಟ್ಟಿದ್ದಾರೆ. ರಿಸ್ಕ್ ಅಂದ್ರೆ ಏನು ನಿಮ್ಗೆಲ್ಲ ಗೊತ್ತಿದೆ. ರಿಸ್ಕ್ ಇಸ್ ಎ ಚಾನ್ಸ್ ಆಫ್ ಸಮಥಿಂಗ್ ಗೋಯಿಂಗ್ ರಾಂಗ್ ದಟ್ ಮೇ ಅಫೆಕ್ಟ್ ಪ್ರಾಜೆಕ್ಟ್ ಸಕ್ಸಸ್. ಪ್ರಾಜೆಕ್ಟ್ ನಡಿಬೇಕಾದ್ರೆ ಸಡನ್ ಆಗಿ ನಮಗೆ ಬರುವಂತಹ ಒಂದು ಪ್ರಾಬ್ಲಮ್ ಆಗಿರುತ್ತೆ, ಅಥವಾ ಒಂದು ರಾಂಗ್ ಥಿಂಗ್ ಆಗಿರುತ್ತೆ. ರಿಸ್ಕ್ ಇಸ್ ಎ ಚಾನ್ಸ್ ಆಫ್ ಸಮಥಿಂಗ್ ಗೋಯಿಂಗ್ ರಾಂಗ್ ವಿತ್ ದಟ್ ಮೇ ಅಫೆಕ್ಟ್ಸ್ ಪ್ರಾಜೆಕ್ಟ್ ಸಕ್ಸಸ್. ಸೊ ಹಾಗಾದ್ರೆ ಯಾವ ತರ ಟೈಪ್ಸ್ ಆಫ್ ರಿಸ್ಕ್ ಇದಾವೆ? ಇಟ್ ಮೇ ಬಿ ಎ ಫೈನಾನ್ಷಿಯಲ್ ರಿಸ್ಕ್, ಟೆಕ್ನಿಕಲ್ ರಿಸ್ಕ್, ರಿಸೋರ್ಸ್ ರಿಸ್ಕ್. ನಾವೆಲ್ಲ ನೋಡಿದಿರಿ, ನಾನು ಕೊಟ್ಟಿರುವಂತ ನೋಟ್ಸ್ ಅಲ್ಲಿ ಈ ತರದ ಒಂದು 10 ಪಾಯಿಂಟ್ ಸಿಗುತ್ತೆ ನಿಮ್ಗೆ.
ಯಾವುದು ರಿಸ್ಕ್ ಅಲ್ಲಿ. ಓಕೆನಾ? ಇಲ್ಲಿ ಜಸ್ಟ್ ನಾನು ಕ್ವೆಷನ್ ಪೇಪರ್ ಪ್ಯಾಟರ್ನ್ ಪ್ರಕಾರ ನಿಮ್ಗೆ ಮಾರ್ಕ್ಸ್ ಅನ್ನ ಕೊಟ್ಟಿದ್ದೀನಿ. ನಿಮ್ಗೆ ಕೊಟ್ಟಿರುವಂತ ಸ್ಕೀಮ್ ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಸ್ಕೀಮ್ ಅಲ್ಲಿ ನಿಮ್ಗೆ 3 ಮಾರ್ಕ್ಸ್ ಇರುತ್ತೆ ಅಥವಾ 7 ಮಾರ್ಕ್ಸ್ ಇರುತ್ತೆ. ಅವ್ರು ಕೊಟ್ಟಿರುವಂತ 7 ಮಾರ್ಕ್ಸ್ ಇಷ್ಟೇ ಇರುವಂತದ್ದು. ಸೊ ಇಲ್ಲಿ 3ಗೆ 3 ಟು ದ 6 ಇಲ್ಲೊಂದು ಪಾಯಿಂಟ್ 7 ಈ ತರ ಕೊಟ್ಟಿರ್ತಾರೆ. ಸೊ 3 ಪಾಯಿಂಟ್ಸ್‌ಗೆ 2 2 ಅಂದ್ರೆ ನೀವು ಇದನ್ನ ಬರೀಬೇಕಾಗುತ್ತೆ. ಪ್ರಾಬ್ಲಮ್ಸ್ ವಿತ್ ಮನಿ, ಇಶ್ಯೂಸ್ ವಿತ್ ಟೆಕ್ನಾಲಜಿ ಇಷ್ಟೇ ವರ್ಡ್ ಬರೀರಿ ಸಾಕು. ನೋಡಿ ಇಷ್ಟೇ. ಪ್ರಾಬ್ಲಮ್ ವಿತ್ ಮನಿ, ಇಶ್ಯೂ ವಿತ್ ಟೆಕ್ನಾಲಜಿ, ಲ್ಯಾಕ್ ಆಫ್ ರಿಸೋರ್ಸಸ್ ಲೈಕ್ ಪೀಪಲ್, ಟೂಲ್ಸ್ ಅಂಡ್ ಮೆಟೀರಿಯಲ್ಸ್ ಇವೆಲ್ಲ ರಿಸ್ಕ್ಸ್. ಓಕೆ, ಅರ್ಥ ಆಯ್ತಾ? ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಇನ್ನು ಬಿ ನಲ್ಲಿರುವಂತದ್ದು ರೋಲ್ಸ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜರ್ ಟು ಮಿನಿಮೈಸ್ ದ ರಿಸ್ಕ್. ಒಂದು ಪ್ರಾಜೆಕ್ಟ್ ಮ್ಯಾನೇಜರ್ ಅಂತ ಇರ್ತಾರೆ, ಅವ್ರು ಯಾವ ರೀತಿ ರಿಸ್ಕ್ ನ ಕಡಿಮೆ ಮಾಡ್ತಾರೆ. ಇಲ್ಲಿ ಕೇಳಿರುವಂತದ್ದು ಜಸ್ಟ್ 3 ಮಾರ್ಕ್ಸ್ ಅಷ್ಟೇ. ಫಸ್ಟ್ ಆಫ್ ಆಲ್ ಮ್ಯಾನೇಜರ್ ಏನ್ ಮಾಡ್ಬೇಕು, ಎಲ್ಲಿ ರಿಸ್ಕ್ ಆಗುತ್ತೆ ಅಂತ ಐಡೆಂಟಿಫೈ ಮಾಡ್ಬೇಕು. ರಿಸ್ಕ್ ಐಡೆಂಟಿಫಿಕೇಶನ್, ಪ್ಲಾನಿಂಗ್ ಸೊಲ್ಯೂಷನ್, ಅದಕ್ಕೆ ಪ್ಲಾನ್ ಮಾಡಬೇಕು. ದೆನ್ ಮಾನಿಟರಿಂಗ್ ದ ಪ್ರೋಗ್ರೆಸ್. ಸೊ ರಿಸ್ಕ್ ಐಡೆಂಟಿಫಿಕೇಶನ್, ಪ್ಲಾನಿಂಗ್ ಸೊಲ್ಯೂಷನ್ಸ್, ಮಾನಿಟರಿಂಗ್ ದ ಪ್ರೋಗ್ರೆಸ್. ಓಕೆ, ಸೊ ದಿಸ್ ಇಸ್ ವಾಟ್ ದ ರೋಲ್ಸ್ ಆಫ್ ಎ ಪ್ರಾಜೆಕ್ಟ್ ಮ್ಯಾನೇಜರ್ ಟು ಮಿನಿಮೈಸ್ ದ ರಿಸ್ಕ್. ಓಕೆ, ಸೊ ಅಲ್ಲಿಗೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ನೋಡಿ, ಈಗಾಗಲೇ ನಿಮ್ಗೆ ಇಷ್ಟ ಆಯ್ತು 10, 11, 12, 13 ಎಷ್ಟು ಕ್ವಶನ್? 4 ಕ್ವಶನ್. 4 ಕ್ವಶನ್ ಕರೆಕ್ಟ್ ಆಗಿ ಬರ್ದು ಎಷ್ಟಾಯ್ತು ನಿಮ್ಗೆ? 40 ಮಾರ್ಕ್ಸ್ ಬರ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಇದು ಒಂದು ಅಪ್ಲೈಡ್ ಪ್ರಾಬ್ಲಮ್ ಇದೆ. ಮುಂಚೆ ಈ ಪ್ರಾಬ್ಲಮ್ ಕೊಡ್ತಾ ಇದ್ರು, ಅದು ಯಾವ ತರ ಅಂತ ಹೇಳ್ತೀನಿ. ಎ ಫ್ಯಾಮಿಲಿ ಟ್ರಿಪ್ ವಾಸ್ ಪ್ಲಾನ್ಡ್ ಫಾರ್ 3 days ವಿತ್ ಎ ಬಜೆಟ್ ಆಫ್ 20,000 ಬಟ್ ಆಕ್ಚುಯಲ್ ಎಕ್ಸ್ಪೆಂಡಿಚರ್ ವಾಸ್ 30,000. ಸ್ಟೇಟ್ ದ ಪಾಸಿಬಲ್ ರೀಸನ್ಸ್ ಫಾರ್ ಇನ್ಕ್ರೀಸ್ ಇನ್ ಕಾಸ್ಟ್ ಎಕ್ಸ್ಪೆಂಡಿಚರ್. ಸೊ ಜನರಲ್ ಆನ್ಸರ್ಸ್ ನ ಬರಿಬೇಕಾಗುತ್ತೆ. ಯಾವ ರೀತಿ ಅವನಿಗೆ ಯಾಕೆ ಜಾಸ್ತಿ ಆಯ್ತು. ರೈಟ್ ಶಾರ್ಟ್ ನೋಟ್ ಆನ್ ಟೈಮ್ ಓವರ್. ನೋಡಿ, ಇಲ್ಲಿ ಕಾಸ್ಟ್ ಜಾಸ್ತಿ ಬಗ್ಗೆ ಕೊಟ್ಟಿದ್ದಾರೆ. ಇಲ್ಲಿ ಒಂದು ರೈಟ್ ನೋಟ್ ಅಂಡ್ ಟೈಮ್ ಓವರ್ ಅನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕ್ವಶನ್ ಪೇಪರ್ ಅಲ್ಲಿ ಇಲ್ಲಿ ಟೈಮ್ ಓವರ್ ಅನ್ ಬಗ್ಗೆ ಕೊಟ್ಟಿದ್ದಾರೆ, ಇಲ್ಲಿ ಕಾಸ್ಟ್ ಓವರ್ ಅನ್ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ. ಅಲ್ಲಿಗೆ ಟೈಮ್ ಓವರ್ ಅನ್ ಕಾಸ್ಟ್ ಓವರ್ ಅಂತ ತಿಳ್ಕೊಂಡು ನಿಮ್ಗೆ ಎಷ್ಟು ಬರ್ತಾ ಇದೆ? 10 ಮಾರ್ಕ್ಸ್ ಬರ್ತಿದೆ. ಅದನ್ನ ತಿಳ್ಕೊಳಕ್ಕೆ ಏನ್ ಸರ್ ಮಾಡಬೇಕು? ಏನು ಮಾಡೋದ್ ಬೇಡ, ಸ್ವಲ್ಪ ವಿಡಿಯೋನ ಕರೆಕ್ಟ್ ಆಗಿ ನೋಡಿ. ಟೈಮ್ ಓವರ್ ಅನ್ ಬಗ್ಗೆ ಒಂದು ವಿಡಿಯೋ ಇದೆ, ಕರೆಕ್ಟಾ? ಸೊ ಟೈಮ್ ಓವರ್ ಅನ್ ನೋಡಿ, ಈ ವಿಡಿಯೋ ನೋಡಿ. ಟೈಮ್ ಓವರ್ ಮತ್ತೆ ಕಾಸ್ಟ್ ಓವರ್. ಸೊ ನಿಮಗೆ ಇದರಲ್ಲಿ ಟೋಟಲ್ ಆಗಿ ಎಷ್ಟಿದೆ? ಯು ಆರ್ ಗೆಟಿಂಗ್ 6 ಮಾರ್ಕ್ಸ್ ಅಂತ ಇತ್ತು, ಈಗ 10 ಮಾರ್ಕ್ಸ್ ಆಗೋಯ್ತು. ಓಕೆನಾ? ಸೊ ದಿಸ್ ಇಸ್ ವಾಟ್ PP5. PP ಅಂದ್ರೇನು? ಪಾಸಿಂಗ್ ಪ್ಯಾಕೇಜ್ 5 ಅಂತ. ಓಕೆ, ಸೊ ಅಂದಾಗೆ ಟೈಮ್ ಓವರ್. ಇಲ್ಲಿ ಕೇಳುವಂತ ಕ್ವಶನ್ ನೋಡೋಣ. ಏನಿದೆ? ಯಾಕೆ ಅವರಿಗೆ 20,000 30,000 ಆಯ್ತು ಅಂದ್ರೆ ನೀವು ಅರ್ಥ ಮಾಡ್ಕೊಬೇಕು. ಕಾಸ್ಟ್ ಆಫ್ ಎಕ್ಸ್ಪೆಂಡಿಚರ್ ನೆನ್ಪಿಟ್ಕೊಳ್ಳಿ. ಕಾಸ್ಟ್ ಓವರ್ ಅನ್ಗೆ ಆನ್ಸರ್ಸ್ ಮಾಡಿ. ಯಾಕೆ ಕಾಸ್ಟ್ ಜಾಸ್ತಿ ಆಯ್ತು? ಓಕೆ, ಒಂದು ಅನ್‌ಪ್ಲಾನ್ಡ್ ಎಕ್ಸ್‌ಪೆನ್ಸಸ್ ಅಂದ್ರೆ ನಾವು ಪ್ಲಾನ್ ಮಾಡದಿರೋಂಥ ಎಕ್ಸ್‌ಪೆನ್ಸ್ ಜಾಸ್ತಿ ಆಗಿರುತ್ತೆ. ಹೈಯರ್ ಟ್ರಾವೆಲ್ ಕಾಸ್ಟ್ ಜಾಸ್ತಿ ಆಗಿರ್ಬೋದು. ಕಾಸ್ಟ್ಲಿ ಅಕಾಮಡೇಷನ್ಸ್ ಆಗಿರ್ಬೋದು. ಫುಡ್ ಎಕ್ಸ್‌ಪೆನ್ಸಸ್ ಜಾಸ್ತಿ ಆಗಿರ್ಬೋದು. ಎಮರ್ಜೆನ್ಸಿ ಸಿಚುಯೇಷನ್ಸ್ ಬಂದಿರ್ಬೋದು. ಇವೆಲ್ಲ ಪಾಯಿಂಟ್ಸ್ ಏನಕ್ಕೆ? ರೀಸನ್ಸ್ ಫಾರ್ ಇನ್ಕ್ರೀಸ್ ಇನ್ ಟ್ರಿಪ್ ಎಕ್ಸ್‌ಪೆಂಡಿಚರ್. ಸೊ ನೆನ್ಪಿಟ್ಕೊಳ್ಳಿ, ಅನ್‌ಪ್ಲಾನ್ಡ್ ಎಕ್ಸ್‌ಪೆನ್ಸಸ್, ಹೈ ಟ್ರಾವೆಲ್ ಕಾಸ್ಟ್ ಅಕಾಮಡೇಷನ್, ಫುಡ್ ಎಕ್ಸ್‌ಪೆನ್ಸಸ್, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಸಡನ್ ಆಗಿ ಎಲ್ಲೋ ಒಂದು ಟ್ರಿಪ್ ಹೋಗ್ತೀರಾ. ಏನೋ ವಾರಣಾಸಿ ಅಯೋಧ್ಯೆಗೆ ಹೋಗ್ಬಿಡ್ತೀರಾ ಸಡನ್ ಆಗಿ. ನೀವು ಪ್ಲಾನ್ ಮಾಡೋದು ಒಂದು 10,000ಕ್ಕೆ ಅಂತ ಇಟ್ಕೊಳ್ಳಿ. ನಿಮ್ಗೆ ಎಷ್ಟಾಗೋಯ್ತು ಕಾಸ್ಟು? ಒಂದು 30,000 ಆಗೋಯ್ತು. ಏನೆಲ್ಲ ಆಗ್ಬೋದಪ್ಪ ಮಹಾ ಅಂದ್ರೆ? ನೀವೇನೋ ಖರ್ಚು ಎಕ್ಸ್ಟ್ರಾ ಮಾಡಿರ್ತೀರಾ, ತಿನ್ನಕ್ ಊಟ ಇರಲ್ಲ, ಜಾಸ್ತಿ ಊಟ ತಗೊಂಡ್ಬಿಡ್ತೀರಾ, ಅಥವಾ ಹೋಗಕ್ಕೆ ಗಾಡಿ ಇರಲ್ಲ, ಒಂದು ಎಕ್ಸ್ಪೆನ್ಸಿವ್. ಟ್ರೈನ್ ಅಲ್ಲಿ ಹೋಗ್ತಾ ಇರೋರು ಫ್ಲೈಟ್ ಅಲ್ಲಿ ಹೋಗ್ತೀರಾ, ಅವಾಗೆಲ್ಲ ಜಾಸ್ತಿ ಆಗುತ್ತೆ ತಾನೆ. ಆ ಆನ್ಸರ್ಸ್ ನ ಬರ್ದ್ಬಿಟ್ರೆ ಸಾಕು. ಓಕೆ, ಕ್ವಶನ್ ಅರ್ಥ ಮಾಡ್ಕೊಳ್ಳೋದ್ರ ಮೇಲೆ ನಿಮ್ಮ ಸೊಲ್ಯೂಷನ್ ಡಿಪೆಂಡ್ ಆಗಿರುತ್ತೆ. ಇನ್ನು ಟೈಮ್ ಓವರ್ ಬಗ್ಗೆ ಡೀಟೇಲ್ಸ್ ಬರೀರಿ ಅಂತ ಹೇಳಿದ್ದಾರೆ. ಟೈಮ್ ಓವರ್ ಅನ್ ಮೀನ್ಸ್ ಪ್ರಾಜೆಕ್ಟ್ ಟೇಕ್ ಲಾಂಗರ್ ಟು ಫಿನಿಶ್ ದನ್ ಪ್ಲಾನ್ ಮಾಡೋದಕ್ಕಿಂತ ಜಾಸ್ತಿ ಟೈಮ್ ತಗೊಂಡ್ರೆ ದಟ್ ಇಸ್ ಕಾಲ್ಡ್ ಟೈಮ್ ಓವರ್. ಟೈಮ್ ಓವರ್ ಅನ್ ಮೀನ್ಸ್ ಪ್ರಾಜೆಕ್ಟ್ ಟೇಕ್ಸ್ ಲಾಂಗರ್ ಟು ಫಿನಿಶ್ ದೆನ್ ಪ್ಲಾನ್. ಓಕೆ, ಸೊ ವಾಟ್ ಆರ್ ದ ಅದರ್ ದೆನ್ ದಟ್ ಡಿಲೇಸ್ ಇನ್ ವರ್ಕ್, ರಿಸೋರ್ಸ್ ಪ್ರಾಬ್ಲಮ್ಸ್ ಅಂಡ್ ಪೂರ್ ಪ್ಲಾನಿಂಗ್. ಇದೆಲ್ಲ ಏನಾಗಿರುತ್ತೆ? ಟೈಮ್ ಓವರ್ ಬಗ್ಗೆ ಇರುವಂತ ಡೀಟೇಲ್ಸ್. ಏನೆಲ್ಲ ರೀಸನ್ಸ್? ಇಟ್ ಮೇ ಬಿ ಡಿಲೇಸ್ ಇನ್ ವರ್ಕ್, ರಿಸೋರ್ಸ್ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಪೂರ್ ಪ್ಲಾನಿಂಗ್ ಇರ್ಬೋದು. ಇವೆಲ್ಲ ಏನು? ಟೈಮ್ ಓವರ್ ಅನ್ ಬಗ್ಗೆ ಇರುವಂತಹ ಮಾಹಿತಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ಇಲ್ಲಿ ಒಂದು ತುಂಬಾ ಅಪ್ಲೈಡ್ ಪ್ರಾಬ್ಲಮ್ ತರ ಕೊಟ್ಟಿದ್ದಾರೆ. ಎ ಜಾನ್ ಈಸ್ ಮ್ಯಾನೇಜಿಂಗ್ ಎ ಪ್ರಾಜೆಕ್ಟ್ ವಿಚ್ ಇಸ್ ಟು ಬಿ ಕಂಪ್ಲೀಟ್ ಇನ್ 18 months. ಡ್ಯೂರಿಂಗ್ ದ ಪ್ಲಾನಿಂಗ್ ಫೇಸ್ he created detailed project plan that includes a schedule, budget, resource allocation, quality measure plan. John used Gantt chart to visualize the timeline and depends of various tasks. He also set up record status meetings to track progress and make adjustment as needed. Answer the following question. So what tools did John use to visualize the project timeline and dependencies? ಸೊ ಇಲ್ಲ ಆನ್ಸರ್ ಕೊಟ್ಟಿದ್ದಾರೆ, ಇಲ್ಲೇ ಇದೆ ಏನನ್ ಮಾಡ್ದ ಅಂತ. ಜಾನ್ ಯೂಸ್ಡ್ ಗ್ಯಾಂಟ್ ಚಾರ್ಟ್. ಇದೊಂಥರ ಹೆಂಗಿದೆ ಅಂದ್ರೆ
ಪ್ಯಾಸೇಜ್ ರೈಟಿಂಗ್ ತರ ಇದೆ. ಪ್ಯಾಸೇಜ್ ಕೊಟ್ಬಿಟ್ಟು ಕ್ವಶನ್ ಆನ್ಸರ್ಸ್ ಕೊಟ್ಟಿರೋ ತರ ಇದೆ. ಸೊ ಇದ್ರಲ್ಲೇ ಆನ್ಸರ್ಸ್ ಇದೆ, ನೀವು ಹುಡುಕ್ಬೇಕಷ್ಟೇ. ಅಲ್ಲಿಗೆ ನಿಮ್ಗೆ ಅಲ್ಲಿರೋದೇ ಹುಡುಕಿದ್ರೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರ್ತಿದೆ? 6 ಮಾರ್ಕ್ಸ್ ಬರುತ್ತೆ. ಓಕೆನಾ? ಸೊ ಹಾಗಾದ್ರೆ ಅದಕ್ಕೆ ಉತ್ತರ ಏನು? ಯಾವ ಟೂಲ್ ಯೂಸ್ ಮಾಡಿದಾನೆ? ಈ ಯೂಸ್ಡ್ ದಟ್ ಗ್ಯಾನ್ ಚಾರ್ಟ್. ಸೊ ಜಾನ್ ಯೂಸ್ ಗ್ಯಾನ್ ಚಾರ್ಟ್. ಇಷ್ಟು ಬರೆದ್ರೆ ಸಾಕು. ಇಂಪಾರ್ಟೆನ್ಸ್ ಆಫ್ ಮೀಟಿಂಗ್. ಸೊ ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಮೀಟಿಂಗ್? ವೈ ಆರ್ ರೆಗ್ಯುಲರ್ ಸ್ಟೇಟಸ್ ಮೀಟಿಂಗ್ಸ್ ಇಂಪಾರ್ಟೆನ್ಸ್ ಇನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್? ಯಾಕೋಸ್ಕರ ಅಂದ್ರೆ, ಸೊ ಟು ಟ್ರ್ಯಾಕ್ ದ ಪ್ರೋಗ್ರೆಸ್, ಟು ಐಡೆಂಟಿಫೈ ದ ಪ್ರಾಬ್ಲಮ್ಸ್ ಅಂಡ್ ಮೇಕ್ ದ ಅಡ್ಜಸ್ಟ್ಮೆಂಟ್. ಅದಕ್ಕೋಸ್ಕರ ನಮಗೆ ಆನ್ಸರ್ ಬೇಕಾಗಿದೆ. ಇಲ್ಲೇ ಕೊಟ್ಟಿದ್ದಾರೆ. ಸೊ ವೇರಿಯಸ್ ಟಾಸ್ಕ್. ಸೊ ಏನಕ್ಕೆ? ಟು ವಿಜುವಲೈಸ್ ದ ಟೈಮ್ ಲೈನ್ ಅಂಡ್ ಡಿಪೆಂಡ್ಸ್ ಆಫ್ ದಿ ವೇರಿಯಸ್ ಟಾಸ್ಕ್. ಅದೇ ಕೊಟ್ಟಿದ್ದಾರೆ. ಕರೆಕ್ಟಾ? ಅದೇ ರೀತಿ ಇನ್ಕ್ಲೂಡ್ ಶೆಡ್ಯೂಲ್, ಬಜೆಟ್, ರಿಸೋರ್ಸ್ ಅಲೋಕೇಶನ್ ಮಾಡಕ್ ಕೂಡ ಅವರು ಯೂಸ್ ಮಾಡಿದ್ದಾನೆ. ದಟ್ ಇಸ್ ವಾಟ್ ರೀಸನ್. ಸೊ ಟ್ರ್ಯಾಕ್ ಪ್ರೋಗ್ರೆಸ್, ಐಡೆಂಟಿಫೈ ದ ಪ್ರಾಬ್ಲಮ್ ಅಂಡ್ ಮೇಕ್ ಅಡ್ಜಸ್ಟ್ಮೆಂಟ್. ಕೀ ಪ್ಲಾನ್ ಕಾಂಪೊನೆಂಟ್ಸ್. ಏನ್ ಅವ್ನು ಮಾಡ್ತಾ ಇರೋದು? ಥರ್ಡ್ ಕ್ವಶನ್. ವಾಟ್ ಆರ್ ದ ಕೀ ಕಾಂಪೊನೆಂಟ್ಸ್ ವರ್ ಇನ್ಕ್ಲೂಡ್ ಇನ್ ಜಾನ್ಸ್ ಡೀಟೇಲ್ ಪ್ರಾಜೆಕ್ಟ್ ಪ್ಲಾನ್? ಏನ್ ಕೀ ಪ್ಲಾನ್ಸ್ ಮಾಡುವಂತದ್ದು? ಅವರು ಶೆಡ್ಯೂಲ್ ಮಾಡಿದ್ದಾರೆ, ಬಜೆಟ್, ರಿಸೋರ್ಸ್ ಅಲೋಕೇಶನ್ ಮತ್ತೆ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಇಷ್ಟನ್ನ ಮಾಡಿದ್ದಾರೆ. ಸೊ ಇದು ನಿಮ್ಗಿರುವಂತಹ ಉತ್ತರ. ಓಕೆ, ಸೊ ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್, ಲಿಸ್ಟ್ ಎನಿ 4 ಟೂಲ್ಸ್ ಯೂಸ್ಡ್ ಇನ್ ಪ್ರಾಜೆಕ್ಟ್ ಪ್ಲಾನಿಂಗ್. ತುಂಬಾ ಇಂಪಾರ್ಟೆಂಟ್. 4 ಮಾರ್ಕ್ಸ್ ಬರ್ತಾ ಇದೆ. ಆನ್ಸರ್ ನೋಡಿದ್ರೆ ಖುಷಿ ಆಗ್ಬಿಡ್ತೀರಾ. ಏನಪ್ಪಾ ಅಂದ್ರೆ, ನೀವು ಇಷ್ಟೊತ್ತು ಡಿಸ್ಕಸ್ ಮಾಡಿರುವಂತದ್ದೇ. ಇಟ್ ಮೇ ಬಿ ಎ ಗ್ಯಾನ್ ಚಾರ್ಟ್, it may be a work breakdown structure, it may be a PERT, it may be a project management software. So many softwares are there, you can mention that one. ಅದಕ್ಕೆ ನಾವೆಲ್ಲ ಸೇರಿಸಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಅಂತ ಕೊಟ್ಟಿದ್ದೀರಿ. ಸೊ ಇವೆಲ್ಲ ಏನು ಪ್ರಾಜೆಕ್ಟ್ ಮ್ಯಾನೇಜ್ ಮಾಡಕ್ಕಿರುವಂತಹ ಟೂಲ್ಸ್ ಆಗಿರುತ್ತೆ. ಓಕೆ, ತುಂಬಾ ಇಂಪಾರ್ಟೆಂಟ್. ಸೊ ಅಲ್ಲಿಗೆ 10 ಮಾರ್ಕ್ಸ್ ಬರ್ತಾ ಇದೆ. ನೆನ್ಪಿಟ್ಕೊಳ್ಳಿ. ಅಂದಾಗೆ ನಾವು ನೆಕ್ಸ್ಟ್ ವಿ ಆರ್ ಮೂವಿಂಗ್ ಅಟ್ ದ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ಪ್ರಾಬ್ಲಮ್ ಬರ್ತಾ ಇದ್ದೀರಿ. ಇದಿರ್ಬೋದು ಡಿಟರ್ಮೈನ್ ದ ಎಕ್ಸ್ಪೆಕ್ಟೆಡ್ ಟೈಮ್ ಫಾರ್ ದ ಫಾಲೋಯಿಂಗ್ ಆಕ್ಟಿವಿಟೀಸ್. ಆಪ್ಟಿಮಿಸ್ಟಿಕ್ ಟೈಮ್, ಮೋಸ್ಟ್ ಲೈಕ್ಲಿ ಟೈಮ್ ಅಂಡ್ ಪೆಸಿಮಿಸ್ಟಿಕ್ ಟೈಮ್ ಕೊಟ್ಟಿದ್ದಾರೆ. ದಟ್ ಮೀನ್ಸ್ ಇಟ್ ಇಸ್ ವೆರಿ ಸಿಂಪಲ್. ಏನಿದು? ಸೊ ವಿ ಗಾಟ್ TO, ವಿ ಗಾಟ್ 4 TM, TP 6. ಇದು ಫಾರ್ಮುಲಾ. ನೆನ್ಪಿಟ್ಕೊಳ್ಳಿ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇದನ್ನ ನಾನು ಸಪರೇಟ್ ಆಗಿ ಟೈಮ್ ಎಸ್ಟಿಮೇಟ್ ಪ್ರಾಬ್ಲಮ್ ಅಂತ ಸಾಲ್ವ್ ಮಾಡಿದ್ದೀನಿ. ಅಲ್ಲಿರುವಂತಹ ಪ್ರಾಬ್ಲಮ್ಸ್ ಎಲ್ಲ ಮಾಡ್ಕೊಂಡ್ರೆ ಇದು ನೀವು ಸಾಲ್ವ್ ಮಾಡಬಹುದು. ದಿಸ್ ಇಸ್ ಅ ಟೈಮ್ ಎಸ್ಟಿಮೇಟ್ ಪ್ರಾಬ್ಲಮ್. ನೀವು ನೋಡ್ತಾ ಇದ್ದೀರಾ. ಕಂಪ್ಲೀಟ್ ಆಗಿ ಯಾವ್ಯಾವ ಪ್ರೀವಿಯಸ್ ಎಕ್ಸಾಮ್ ಅಲ್ಲಿ ಇದೆಯೋ ಅಷ್ಟು ಕೂಡ ನಿಮ್ಗೆ ಇಲ್ಲಿ ಸಿಗುತ್ತೆ. ಓಕೆನಾ? ಸೊ ಲೆಟ್ಸ್ ಮೂವ್ ಆನ್ ಟು ದ ಸೊಲ್ಯೂಷನ್ ಫಾರ್ ದಿಸ್ ಒನ್. ಸೊ ವೆರಿ ಸಿಂಪಲ್ ಫಾರ್ಮುಲಾ. ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ. TO ಪ್ಲಸ್ TP, TM ಪ್ಲಸ್ TP. ಈ TM ಗೆ ಮೋಸ್ಟ್ ಲೈಕ್ಲಿ ಟೈಮ್ಗೆ 4 ಅನ್ನ ಮಲ್ಟಿಪ್ಲೈ ಮಾಡಬೇಕು. ಈ ಎರಡನ್ನು ಆಡ್ ಮಾಡ್ಬೇಕು. ನೋಡಿ, ಫಸ್ಟ್ ನೀವು ಕ್ಯಾಲ್ಸಿಲ್ ಮಾಡ್ಬೇಕಾದ್ರೆ ಇವೆರಡನ್ನ ಆಡ್ ಮಾಡಿ, ಮತ್ತೆ 4 ಮಲ್ಟಿಪ್ಲೈ ಮಾಡ್ಕೊಂಡು ಈ ವ್ಯಾಲ್ಯೂನ ಹಾಕಿ. ಓಕೆ, ನಿಮ್ಗೆ ಅವಾಗ ಡಿವೈಡೆಡ್ ಬೈ ಏನಿದೆ? 6 ಇದೆ. ಸೊ ತುಂಬಾ ಕೇರ್ಫುಲ್ ಆಗಿ ಮಾಡಬೇಕು ಹುಡುಗರು. ಸಿಂಪಲ್ ಕ್ಯಾಲ್ಸಿ ಕೂಡ ನಾನು ಆ ಸೈಂಟಿಫಿಕ್ ಕ್ಯಾಲ್ಸಿನೇ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಕ್ಯಾಲ್ಸಿ ಮಾಡ್ಬೇಕಾದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಯಾವ ತರಪ್ಪ ಅಂತ ನೋಡಿ. ಇಲ್ಲಿ ಏನಿದೆ ವ್ಯಾಲ್ಯೂ? ದಿಸ್ ಇಸ್ ಅ ವ್ಯಾಲ್ಯೂ 2 ಇದೆ. ಫಸ್ಟ್ 2 ಬದಲು ಈ ಮೋಸ್ಟ್ ಲೈಕ್ಲಿ ಟೈಮ್ ಇದೆಯಲ್ಲ, ಈ 5 ಇದೆಯಲ್ಲ, ಈ 5 ನ ಫಸ್ಟ್ ಏನ್ ಮಾಡ್ಕೊಳ್ಳಿ. ಸೊ 4 ಇಂಟು 5 ಅಂದ್ರೆ 4 ಇಂಟು 5 ಆಯ್ತು, 20 ಬಂತು. ಈಗ ಪ್ಲಸ್ ವ್ಯಾಲ್ಯೂ ಯಾವುದು? ಈ ಕಡೆ 2 ವ್ಯಾಲ್ಯೂ ಆಡ್ ಮಾಡಿ. ಪ್ಲಸ್ ವ್ಯಾಲ್ಯೂ ಯಾವುದು? ಈ ಕಡೆ 8 ವ್ಯಾಲ್ಯೂ ಆಡ್ ಮಾಡಿ. ಈಸ್ ಈಕ್ವಲ್ ಟು ಹೊಡಿರಿ. ಈಸ್ ಈಕ್ವಲ್ ಟು ಹೊಡೆದ್ಮೇಲೆ ಡಿವೈಡೆಡ್ ಬೈ ಏನ್ ಮಾಡಿ? 6 ಹೊಡಿರಿ. ಇದನ್ನ ನಾನು ಹೇಳ್ಕೊಟ್ಟಿರುವಂತ ಟೆಕ್ನಿಕ್. ಇದು ಡಿವೈಡೆಡ್ ಬೈ ಹೊಡಿಲೇಬೇಕು. ಅರ್ಥ ಆಗ್ತಿದ್ಯಾ? ಸೊ 22, 30, 30/6. ಸೊ 30/6 ನನಗೆ ಇಲ್ಲಿ 5 ಬರ್ತದೆ. ಸೊ ಲೆಟ್ ಮಿ ಚೆಕ್. ಓಕೆ, 4 ಇಂಟು 5 ಹೊಡಿತೀನಿ, 20 ಆಯ್ತು. ಪ್ಲಸ್ ಎಷ್ಟಿದೆ? 2 ಮಾತ್ರ ಇದೆ, 2 ಹಾಕ್ತೀನಿ. ಪ್ಲಸ್ ಎಷ್ಟಿದೆ? 8 ಇದೆ, 8 ಹಾಕ್ತೀನಿ. ಇಸ್ ಈಕ್ವಲ್ ಟು 30. ಸೊ ಡಿವೈಡೆಡ್ ಬೈ ಎಷ್ಟು ಬರ್ಬೇಕು ನನಗೆ? 6 ಮಾಡಬೇಕು. ಸೊ 6 ಆಗುತ್ತೆ. ಇದು ಆಕ್ಚುಲಿ ದೀಸ್ ವ್ಯಾಲ್ಯೂಸ್ ಲಿಟ್ಲ್ ಬಿಟ್ ಚೇಂಜ್ ಆಗಿದೆ. ನಾನು ಅದನ್ನ ಚೇಂಜ್ ಮಾಡ್ಕೊಡ್ತೀನಿ. ಇಲ್ಲಿರುವಂತದ್ದನ್ನ ನಾವೇನ್ ಮಾಡ್ಬೇಕು? ದೀಸ್ ಆರ್ ದ ವ್ಯಾಲ್ಯೂಸ್. ಎಷ್ಟು ಬರ್ತಾ ಇದೆ? 5 ಬರ್ತಾ ಇದೆ. ಅದನ್ನ ನೆನ್ಪಿಟ್ಕೊಳ್ಳಿ. ಓಕೆ, ಓಕೆ, ಲೆಟ್ ಮಿ ಕ್ಲಿಯರ್ ದಿಸ್ ಒನ್. ಇಲ್ಲೇ ಕ್ಲಿಯರ್ ಆಗ್ಬಿಡ್ಲಿ ಅಲ್ವಾ? ಸೊ ಸಾಲ್ವ್ ಮಾಡ್ಬಿಡೋಣ. ಸೊ ಪ್ರತಿಯೊಂದು ವ್ಯಾಲ್ಯೂ ಕೂಡ ಇಂಪಾರ್ಟೆಂಟು. ನಾವು ಅದನ್ನ ಕರೆಕ್ಟ್ ಆಗಿ ಬರ್ಕೊಳ್ತಾ ಹೋಗೋಣ. ಈಗ ನಾನು ಹೇಳಿದೆ ಫಸ್ಟ್ 5 ನ ಮಲ್ಟಿಪ್ಲೈ ಮಾಡಿ ಅಂತ ಹೇಳಿದೀನಿ. ಕರೆಕ್ಟಾ? ಸೊ 5 ನ 4 ಮಲ್ಟಿಪ್ಲೈ ಮಾಡ್ತೀರಾ. ನೋಡ್ಕೊಳ್ಳಿ ಕರೆಕ್ಟ್ ಆಗಿ ಸಾಲ್ವ್ ಮಾಡ್ಬೇಕಾರೆ. ಸೊ 5 ನ 4 ಮಲ್ಟಿಪ್ಲೈ ಮಾಡ್ತಾರೆ 20, 22 ಪ್ಲಸ್ 8 30, 30/6 ಎಷ್ಟಾಗ್ತದೆ? ನಿಮಗೆ 5 ಬರ್ತಾ ಇದೆ. ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು 10 ನ ಮಲ್ಟಿಪ್ಲೈ ಬೈ 4 ಮಾಡಿ, ದಟ್ ಈಸ್ 40 ಬರುತ್ತೆ. ಕರೆಕ್ಟಾ? 40 ಪ್ಲಸ್ ಎಷ್ಟಿದೆ? 4 ಇದೆ. ಪ್ಲಸ್ ಎಷ್ಟಿದೆ? ಈ ಕಡೆ 16 ಇದೆ. ಸೊ ಎಷ್ಟಾಯ್ತು? 60 ಆಯ್ತು. ಡಿವೈಡೆಡ್ ಬೈ ಏನ್ ಮಾಡಿ? 6 ಮಾಡಿ. ಅವಾಗ ಎಷ್ಟು ಬರ್ತದೆ? ನನಗೆ 10 ಬರ್ತಾ ಇದೆ.
ಓಕೆ. ಅದೇ ರೀತಿಯಾಗಿ ಇಲ್ಲಿರುವಂತದ್ದು ನೋಡ್ಕೊಳ್ಳಿ ನೀವು, ಎಷ್ಟಿದೆ ಇಲ್ಲಿ. ಸೊ 7 ಇಂಟು ಏನ್ ಮಾಡಿ 4 ಮಲ್ಟಿಪ್ಲೈ ಮಾಡಿ, ಪ್ಲಸ್ ಏನ್ ಮಾಡಿ ನಿಮ್ಗೆ 1 ಇದೆ, ಪ್ಲಸ್ ಏನ್ ಮಾಡಿ ನಿಮ್ಗೆ 13 ಇದೆ. ಕರೆಕ್ಟಾ? ಇಸ್ ಈಕ್ವಲ್ ಟು ಡಿವೈಡೆಡ್ ಬೈ 6 ಆಗಿರುತ್ತೆ. ಇದೆಷ್ಟಾಗುತ್ತೆ ನಿಮ್ಗೆ 7 ಆಗುತ್ತೆ. ಅದೇ ರೀತಿಯಾಗಿ ಈ ವ್ಯಾಲ್ಯೂ ನೋಡ್ಬೋದು ನೀವು. ಸೊ ಇಲ್ಲಿ ನೀವು ಚೆಕ್ ಮಾಡಿದಾಗ 8 ಇದೆ, 8 ಗೆ 4 ಮಲ್ಟಿಪ್ಲೈ ಮಾಡಿ 8 ಇಂಟು 4 ಬರ್ತೈತೆ, ಪ್ಲಸ್ ಹಾಕಿ 32 ಬರ್ತೈತೆ, ಪ್ಲಸ್ 5 ಇದೆ. ಕರೆಕ್ಟಾ? ಪ್ಲಸ್ 5. ಸೊ ಪ್ಲಸ್ ಈ ಕಡೆ ವ್ಯಾಲ್ಯೂ ಎಷ್ಟಿದೆ 11 ಇದೆ. ಸೊ ಅಲ್ಲಿಗೆ ನಿಮಗೆ 48 ಬರುತ್ತೆ. 48 ಡಿವೈಡೆಡ್ ಬೈ 6 ಮಾಡಿ ನಿಮ್ಗೆ ಇಲ್ಲಿ 8 ಬರ್ತಾ ಇದೆ. ಅದೇ ರೀತಿಯಾಗಿ ಇಲ್ಲಿ ನೋಡೋಣ, ಫಸ್ಟ್ 8 ನ ಮಲ್ಟಿಪ್ಲೈ ಮಾಡೋಣ. 8 ಇಂಟು 6 8 ಇಂಟು 4 ಮಾಡ್ತೀನಿ, ಪ್ಲಸ್ 2 ಬರ್ತಾ ಇದೆ, ಪ್ಲಸ್ ವ್ಯಾಲ್ಯೂ ಯಾವುದು 14 ಹಾಕೊಳ್ಳಿ. ಸೊ ಯು ಆರ್ ಗೆಟಿಂಗ್ 48 ಡಿವೈಡೆಡ್ ಬೈ 6 ಮಾಡಿ, ಅಗೇನ್ ಯು ಆರ್ ಗೆಟಿಂಗ್ ದ ವ್ಯಾಲ್ಯೂ 8 ಬರ್ತಾ ಇದೆ. ಅಗೇನ್ ಇಲ್ಲಿ ಬರೋಣ. ಸೊ 9 4 36 ಆಗಿರುತ್ತೆ. ಕರೆಕ್ಟಾ? 36 ಪ್ಲಸ್ 6 ಪ್ಲಸ್ ಎಷ್ಟು 12 ಆಗಿರುತ್ತೆ. ಸೊ ದಿಸ್ ಇಸ್ ಡಿವೈಡೆಡ್ ಬೈ 6 ಮಾಡಿದಾಗ ನನಗೆ ಇದು ಆನ್ಸರ್ 9 ಬರ್ತಾ ಇದೆ. ಅದೇ ರೀತಿಯಾಗಿ ಇಲ್ಲಿ ಬಂದಾಗ ನಿಮಗೆ 7 ಇದೆ, 7 ಇಂಟು 4 ಹಾಕೊಳ್ಳಿ. 7 4 28 ಬಂತು, ಪ್ಲಸ್ 4 ನ ಆಡ್ ಮಾಡಿ, ಅದಾದ್ಮೇಲೆ ಪ್ಲಸ್ ಈ ಕಡೆ ಇರುವಂತಹ 10 ನ ಆಡ್ ಮಾಡಿ, ಎಷ್ಟಾಯ್ತು 42 ಡಿವೈಡೆಡ್ ಬೈ ಏನ್ ಮಾಡಿ 6 ಮಾಡಿ, ನಿಮ್ಗೆ ಎಷ್ಟು ಬರ್ತಾ ಇದೆ 7. ಸೊ ಇದು ನಿಮ್ಗೆ ಇರುವಂತಹ ಎಕ್ಸ್ಪೆಕ್ಟೆಡ್ ಟೈಮ್ ಆಗಿರುತ್ತೆ. ಇದು ಫೈನಲ್ ಆಗಿರುವಂತಹ ವ್ಯಾಲ್ಯೂ. ಓಕೆ. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಆನ್ಸರ್. ಸೊ ದೀಸ್ ಆರ್ ದ ಲಿಟ್ರಲಿ ಕರೆಕ್ಟ್ ಆಗಿರುವಂತಹ ಆನ್ಸರ್ಸ್. ಸೊ ದೀಸ್ ಆನ್ಸರ್ಸ್ ಆರ್ ನಾಟ್ ರಿಕ್ವೈರ್ಡ್. ಸೊ ಫೈನಲಿ ದೀಸ್ ಆರ್ ದ ವ್ಯಾಲ್ಯೂಸ್ ವಾಟ್ ವಿ ಗಾಟ್. ಈ ಎರಡನೇ ಚಾರ್ಟ್ ಬರೆಯೋದು ಬೇಕಾಗಿಲ್ಲ, ಇದೊಂದು ಚಾರ್ಟ್ ಬರೆದ್ರೆ ಸಾಕು. ನೆನ್ಪಿಟ್ಕೊಳ್ಳಿ, ಮೇನ್ ಆಗಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಇದೊಂದು ಕ್ಯಾಲ್ಕುಲೇಟ್ ಮಾಡಿದ್ರೆ ಸಾಕು. ಓಕೆನಾ? ಸೊ ಅದೊಂದು ನೆನ್ಪಿಟ್ಕೊಳ್ಳಿ. ದಿಸ್ ಇಸ್ ವಾಟ್ ವಿ ವಾಂಟೆಡ್. ದಿಸ್ ಇಸ್ ವಾಟ್ ಐ ಗಾಟ್. ಐ ಥಿಂಕ್ 5 4 20, 2 8 30, 6 5 30. ಓಕೆ. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಆನ್ಸರ್. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಇಲ್ಲಿರುವಂತದ್ದು ಇಂಪಾರ್ಟೆನ್ಸ್ ಆಫ್ ಪ್ರಾಜೆಕ್ಟ್ ಎವಲ್ಯೂಷನ್ ಬಗ್ಗೆ ಕೇಳಿದ್ದಾರೆ. ಮೇಜರ್ ಸಕ್ಸಸ್, ಲರ್ನ್ ಫ್ರಮ್ ಮಿಸ್ಟೇಕ್ಸ್, ಎಫಿಷಿಯಂಟ್ ಯೂಸ್ ಆಫ್ ರಿಸೋರ್ಸಸ್. ಇವೆಲ್ಲ ಏನಪ್ಪಾ ಅಂದ್ರೆ ಪ್ರಾಜೆಕ್ಟ್ ನ ಎವ್ಯಾಲ್ಯೂಯೇಷನ್ ಲಾಸ್ಟ್ ಗೆ ಮಾಡುವಂತದ್ದು. ಎವ್ಯಾಲ್ಯೂಯೇಟ್ ಮಾಡೋದು, ನಿಮ್ಗೆ ಆನ್ಸರ್ ಬುಕ್ ಎವ್ಯಾಲ್ಯೂಯೇಟ್ ಮಾಡಿದಾಗ ಏನ್ ಗೊತ್ತಾಗುತ್ತೆ, ನೀವ್ ಎಷ್ಟು ಮಾರ್ಕ್ಸ್ ತೆಗ್ದಿರ ಅಂತ ಗೊತ್ತಾಗುತ್ತೆ. ಅದೇ ತರ ಪ್ರಾಜೆಕ್ಟ್ ಏನ್ ಗೊತ್ತಾಗುತ್ತೆ, ಸಕ್ಸಸ್ ಚೆನ್ನಾಗಿದೆಯಾ ನೋಡ್ತೀರಿ, ಲರ್ನ್ ಫ್ರಮ್ ಮಿಸ್ಟೇಕ್ ಏನ್ ತಪ್ಪಾಗಿ ಕಲಿಬೇಕು, ಎಫಿಷಿಯಂಟ್ ಯೂಸ್ ಆಫ್ ರಿಸೋರ್ಸಸ್ ನ ನಾವು ಪಡ್ಕೊಬೇಕಾಗುತ್ತೆ. ಇನ್ನ ನೆಟ್ವರ್ಕ್ ಡಯಾಗ್ರಾಮ್ ಬರೋಣ. ನೆಟ್ವರ್ಕ್ ಡಯಾಗ್ರಾಮ್ ತುಂಬಾ ಸಿಂಪಲ್ ಆಗಿರುವಂತದ್ದು. ಇಲ್ಲೇನು ನೆಟ್ವರ್ಕ್ ಡಯಾಗ್ರಾಮ್ ನ ಪ್ರಾಜೆಕ್ಟ್ ಊಸ್ ಆಕ್ಟಿವಿಟೀಸ್ ಅಂಡ್ ಪ್ರೆಸಿಟ್ಸ್ ಆಕ್ಟಿವಿಟೀಸ್ ವಿತ್ ಡ್ಯೂರಿಂಗ್ ಡ್ಯೂರೇಷನ್ ಕೊಟ್ಟಿದ್ದಾರೆ. ಇಲ್ಲೇನು ಕ್ರಿಟಿಕಲ್ ಪಾತ್ ಕೇಳಿಲ್ಲ. ಅಂದ್ರೆ ನೆಟ್ವರ್ಕ್ ಡಯಾಗ್ರಾಮ್ ಈ ತರ ಬರುತ್ತೆ. ನಮ್ಗೆ ಗೊತ್ತಿದೆ ಇಲ್ಲಿ ಎ ಪ್ರಿಡಿಸರ್ ಯಾವ್ದು ಇಲ್ಲ. ಸೊ ಶುರು ಮಾಡ್ಕೊಳ್ಳಿ ಎ ಅಂತೇಳಿ. ಎ ಬರುತ್ತೆ ಇಲ್ಲಿ. ದಿಸ್ ಇಸ್ ವಾಟ್ ಎ. ಆಮೇಲೆ ಏನಾಗುತ್ತೆ, ಬಿ ಎಲ್ಲಿಂದ ಕನೆಕ್ಟ್ ಆಗಿದೆ, ಬಿ ಕನೆಕ್ಟೆಡ್ ಟು ಎ. ಅಗೇನ್ ಇನ್ನೊಂದೇನಪ್ಪ ಅಂದ್ರೆ ಸಿ ಕನೆಕ್ಟೆಡ್ ಟು ಎ. ಸಿ ಕೂಡ ಕನೆಕ್ಟ್ ನೋಡಿ, ಬಿ ಮತ್ತೆ ಸಿ ಕನೆಕ್ಟೆಡ್ ಟು ಎ ಆಗಿದೆ. ಆಮೇಲೆ ಮತ್ತೆ ಬಿ ಇನ್ನೊಂದು ಯಾವ್ದು ಬರ್ತಾ ಇದೆ, ಡಿ ಬರ್ತಾ ಇದೆ. ಸೊ ದಿಸ್ ಇಸ್ ವಾಟ್ ಶುರು ಮಾಡಬೇಕಾಗಿರುವಂತದ್ದು. ಇದಕ್ಕೆ ಸಪರೇಟ್ ಆಗಿ ನೆಟ್ವರ್ಕ್ ಡಯಾಗ್ರಾಮ್ ನ ಪ್ರಾಬ್ಲಮ್ ಸಾಲ್ವ್ ಮಾಡುವ ವಿಡಿಯೋ ನೋಡಿ ನಾವು. ಇಲ್ಲಿ ಕಂಪ್ಲೀಟ್ ಆಗಿ ಪ್ರೀವಿಯಸ್ ಆಗಿ ಯಾವ ತರ ಇದೆ, ಕಂಪ್ಲೀಟ್ ನೆಟ್ವರ್ಕ್ ಡಯಾಗ್ರಾಮ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಸಿಗುತ್ತೆ. ನೀವು ಅದನ್ನು ನೀವು ನೀಟಾಗಿ ಸಾಲ್ವ್ ಮಾಡ್ಕೋಬಹುದು. ಓಕೆ. ಸೊ ಇದು ನೆಟ್ವರ್ಕ್ ಡಯಾಗ್ರಾಮ್. ನೆಟ್ವರ್ಕ್ ಡಯಾಗ್ರಾಮ್ ಕೂಡ ನಿಮ್ಗೆ ಎಷ್ಟು ಮಾರ್ಕ್ಸ್ಗೆ, 10 ಮಾರ್ಕ್ಸ್ಗೆ. ಸೊ ಅದಕ್ಕೆ ನಾನು ಹೇಳೋದು, ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಒಂದು ಓದ್ತೀರಾ, ಟೈಮ್ ಓವರ್ ಅನ್ನು ಒಂದು ಓದ್ತೀರಾ, ಕಾಸ್ಟ್ ಓವರ್ ಅನ್ನು ಒಂದು ಓದ್ತೀರಾ ವಿಡಿಯೋದಲ್ಲಿ. ಇದಕ್ಕೆ 10 ಮಾರ್ಕ್ಸ್, ಇದಕ್ಕೆ 10 ಮಾರ್ಕ್ಸ್. ಅದಾದ್ಮೇಲೆ ಇರುವಂತದ್ದು ನೆಟ್ವರ್ಕ್ ಡಯಾಗ್ರಾಮ್, ಇದಕ್ಕೆ 10 ಮಾರ್ಕ್ಸ್. ಟೈಮ್ ಎಸ್ಟಿಮೇಟ್ ಪ್ರಾಬ್ಲಮ್, ಇದಕ್ಕೆ 10 ಮಾರ್ಕ್ಸ್. ನನ್ನ 4 ವಿಡಿಯೋಸ್ ಇದೆ. ಏನಂತ, PP1, PP2, PP3, PP4 ಅಂತ. ಅಲ್ಲಿಗೆ ನಿಮ್ಗೆ ಎಷ್ಟು ಬರ್ತಾ ಇದೆ, ಅದರಿಂದ 40 ಮಾರ್ಕ್ಸ್ ಬರ್ತಾ ಇದೆ. ಇಷ್ಟನ್ನು ಮಾಡಿದ್ರೆ ಸಾಕು. ಅರ್ಥ ಆಗ್ತಿದ್ಯಾ? ಸೊ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಒನ್. ಪರ್ಪಸ್ ಆಫ್ ಪ್ರಾಜೆಕ್ಟ್ ಕಂಟ್ರೋಲ್. ಸೊ ಸ್ಟೇಟ್ ಎನಿ 5 ಪರ್ಪಸ್ ಆಫ್ ಪ್ರಾಜೆಕ್ಟ್ ಕಂಟ್ರೋಲ್. ಯಾಕೆ ಪ್ರಾಜೆಕ್ಟ್ ಕಂಟ್ರೋಲ್ ಇಂಪಾರ್ಟೆಂಟ್ ಆಗುತ್ತೆ? ಟು ಟ್ರ್ಯಾಕ್ ದ ಪ್ರೋಗ್ರೆಸ್, ಟು ಐಡೆಂಟಿಫೈ ದ ಪ್ರಾಬ್ಲಮ್ಸ್, ಟು ಮ್ಯಾನೇಜ್ ದ ಬಡ್ಜೆಟ್, ಟು ಮೇಂಟೈನ್ ದ ಕ್ವಾಲಿಟಿ, to ensure the timely completion. So these are all very, very important to track, to identify, to manage, to maintain, and to ensure the timely completion. ಓಕೆ. ಸೊ ನೆಕ್ಸ್ಟ್ ಒನ್, ಫಂಕ್ಷನ್ಸ್ ಆಫ್ ಪ್ರಾಜೆಕ್ಟ್ ಆಡಿಟರ್. ಪ್ರಾಜೆಕ್ಟ್ ಆಡಿಟರ್ ಏನ್ ಮಾಡ್ತಾರೆ ನಿಮ್ಗೆಲ್ಲ ಗೊತ್ತಿದೆ. ಆಡಿಟರ್ ಬಂದ್ರೆ ಏನ್ ಚೆಕ್ ಮಾಡ್ತಾರೆ? ಸೊ ಅವರು ಚೆಕ್ ದ ಪ್ರೋಸೆಸ್, ವೆರಿಫೈ ದ ಕಾಸ್ಟ್ ನ ಚೆಕ್ ಮಾಡ್ತಾರೆ, ಎನ್ಶೂರ್ ದ ಕ್ವಾಲಿಟಿ ಚೆನ್ನಾಗಿದೆ ನೋಡ್ತಾರೆ, ಐಡೆಂಟಿಫೈ ದ ರಿಸ್ಕ್ ನ ಚೆಕ್ ಮಾಡ್ತಾರೆ, ಸಜೆಸ್ಟ್ ದ ಇಂಪ್ರೂವ್ಮೆಂಟ್ಸ್ ಇದನ್ನ ಕೊಡ್ತಾರೆ. ದಿಸ್ ಇಸ್ ದ ಪ್ರಾಜೆಕ್ಟ್ ಆಡಿಟರ್ ನ ಕೆಲಸ ಆಗಿರುತ್ತೆ. ಇನ್ನು ಲಾಸ್ಟ್ ಕ್ವಶನ್ ನಾನು ಹೇಳ್ದಾಗೆ ಯೂನಿಟ್ 6 ಇಂದ ಲಿಸ್ಟ್ ಎನಿ 5 ಡಿಫರೆನ್ಸ್ ಬಿಟ್ವೀನ್ ದ ಆರ್ಗ್ಯುಮೆಂಟ್ ರಿಯಾಲಿಟಿ ಅಂಡ್ ದ ವರ್ಚುವಲ್ ರಿಯಾಲಿಟಿ, ರೈಟ್ ದ ಅಪ್ಲಿಕೇಶನ್ಸ್ ಆಫ್ ಕ್ಲೌಡ್ ಕಂಪ್ಯೂಟಿಂಗ್ ದ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್.
ಸೊ ವೆರಿ ಸಿಂಪಲ್ ಒನ್. ಸೊ ಆಗ್ಯುಮೆಂಟ್ ರಿಯಾಲಿಟಿ ಮತ್ತೆ ವರ್ಚುವಲ್ ರಿಯಾಲಿಟಿ ಪ್ರತಿ ಇದರಲ್ಲೂ ಬರುವಂತ ಕ್ವಶನ್. ಇಟ್ಸ್ ಆಡ್ಸ್ ಡಿಜಿಟಲ್ ಆಬ್ಜೆಕ್ಟ್ಸ್ ಟು ರಿಯಲ್ ವರ್ಲ್ಡ್, ಕ್ರಿಯೇಟ್ಸ್ ಕಂಪ್ಲೀಟ್ಲಿ ವರ್ಚುವಲ್ ಕಂಪ್ಯೂಟರ್ ಜನರೇಟೆಡ್ ವರ್ಲ್ಡ್, ಕಂಬೈನ್ಸ್ ರಿಯಲ್ ಅಂಡ್ ವರ್ಚುವಲ್, ಫುಲ್ಲಿ ಇಮರ್ಸ್ ಯೂಸರ್ ಇನ್ ವರ್ಚುವಲ್ ಎನ್ವೈರನ್ಮೆಂಟ್, ಯೂಸರ್ ಸ್ಮಾರ್ಟ್ ಫೋನ್ಸ್ ರಿಕ್ವೈರ್ಸ್ ವಿ ಆರ್ ಹೆಡ್. ನಮ್ಗೆ ಏನ್ ಬೇಕು? ವಿ ಆರ್ ಹೆಡ್ ಬೇಕು. ಇಲ್ಲಿ ನಮಗೆ ಸ್ಮಾರ್ಟ್ ಫೋನ್ ಯೂಸ್ ಮಾಡಿದ್ರೆ ಸಾಕು. ವರ್ಕ್ಸ್ ಇನ್ ದ ರಿಯಲ್ ವರ್ಲ್ಡ್, ರೀಪ್ಲೇಸಸ್ ದ ರಿಯಲ್ ವರ್ಲ್ಡ್ ಎಂಟೈರ್ಲಿ, ಯೂಸ್ಡ್ ಇನ್ ಎಜುಕೇಶನ್, ರಿಟೇಲ್ ಅಂಡ್ ಗೇಮಿಂಗ್, ಮೇನ್ಲಿ ಯೂಸ್ಡ್ ಇನ್ ಗೇಮಿಂಗ್, ಸಿಮ್ಯುಲೇಷನ್ ಅಂಡ್ ಟ್ರೈನಿಂಗ್. ಸೊ ಇದು ನಾವು ನೋಡುವಂತದ್ದು ಯಾವುದು? ಎರಡು, ಆಗ್ಯುಮೆಂಟ್ ರಿಯಾಲಿಟಿ ಮತ್ತೆ ವರ್ಚುವಲ್ ರಿಯಾಲಿಟಿ. ಓಕೆ, ಸೊ ನೆಕ್ಸ್ಟ್ ಒನ್ ಹೋಗೋಣ. ಇರುವಂತದ್ದು ಲಾಸ್ಟ್ ಅಲ್ಲಿ ಇರುವಂತದ್ದು ಸೆಕ್ಷನ್ ಬಿ ನಲ್ಲಿ, ದಟ್ ಇಸ್ ರೈಟ್ ದ ಅಪ್ಲಿಕೇಶನ್ಸ್ ಆಫ್ ಕ್ಲೌಡ್ ಕಂಪ್ಯೂಟಿಂಗ್ ಇನ್ ಪ್ರಾಜೆಕ್ಟ್ ಕಂಪ್ಯೂಟಿಂಗ್. ಸೊ ವಾಟ್ ಆರ್ ದ ಯೂಸರ್ಸ್ ಅಥವಾ ಅಪ್ಲಿಕೇಶನ್? ಇಟ್ ಇಸ್ ಅ ಕೊಲಾಬರೇಷನ್, ಡೇಟಾ ಸ್ಟೋರೇಜ್, ಸ್ಕೇಲಬಿಲಿಟಿ, ರಿಮೋಟ್ ಆಕ್ಸೆಸ್ ಅಂಡ್ ಇಂಟಗ್ರೇಷನ್. ಸೊ ಇದೆಲ್ಲ ನಿಮಗೆ ಸ್ಕೀಮ್ ಅಲ್ಲಿ ಕೂಡ ಇರುವಂತಹ ಆನ್ಸರ್ಸ್ ಆಗಿರ್ತವೆ ಪ್ರೀವಿಯಸ್ ಸ್ಕೀಮ್ ಅಲ್ಲಿ. ಹಂಗಾಗಿ ಇದಕ್ಕೆ ಮಾರ್ಕ್ಸ್ ಕೊಡಲ್ಲ ಅನ್ನುವಂತಹ ಸಂದರ್ಭ ಬರೋದೇ ಇಲ್ಲ. ಅದ್ರ ಬಗ್ಗೆ ಬೇರೆ ಯೋಚನೆ ಮಾಡಕ್ ಹೋಗ್ಬೇಡಿ. ಇಷ್ಟನ್ನ ನೀವು ಕರೆಕ್ಟ್ ಆಗಿ ಓದ್ಕೊಂಡ್ರೆ ಆರಾಮಾಗಿ ನೀವು ಮಾಡಲ್ ಪೇಪರ್ ಒನ್ನ ಸಾಲ್ವ್ ಮಾಡ್ದಂಗೆ. ಸೊ ನಿಮಗೆ ಇದರಿಂದ ನಾನು ಹೇಳ್ದಂಗೆ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರುವಂತದ್ದು ಸೆಕ್ಷನ್ ಬಿ ನ. ಸೆಕ್ಷನ್ ಬಿ ಇಂದ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ನಾನು ಜಸ್ಟ್ ಹೇಳಿದೆ ನೋಡಿ. ಈ ಮೇನ್ ಕ್ವಶನ್ಸ್ ನ ಓದ್ಕೊಂಡ್ರೆ ಸೆಕ್ಷನ್ ಬಿ ನಲ್ಲಿ 40 ಮಾರ್ಕ್ಸ್ ಬರ್ತಾ ಇದೆ. ಇನ್ ಅಡಿಷನ್ ಟು ಫ್ಯೂ ಕ್ವಶನ್ಸ್ ಓದ್ಕೊಂಡ್ರೆ ನೀವು 60 ಮಾರ್ಕ್ಸ್ ರೀಚ್ ಆಗ್ತೀರಾ. ಓಕೆ, ಸೊ ಅಂದಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ. ಸೊ ಪ್ರತಿ ವಿಡಿಯೋನ ಲೈಕ್ ಮಾಡೋದ್ರಿಂದ ನಮಗೆ ನೆಕ್ಸ್ಟ್ ವಿಡಿಯೋ ನೋಡುವಂತ ವ್ಯೂವರ್ಸ್ ಜಾಸ್ತಿ ಆಗ್ತಾರೆ, ನಿಮಗೂ ಕೂಡ ಯೂಸ್ ಆಗುತ್ತೆ. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಎಕ್ಸಾಮ್ ಆದ್ಮೇಲೆ ಕಮೆಂಟ್ ಮಾಡೋದನ್ನ ಮರಿಬೇಡಿ, ಯಾವ ರೀತಿ ಇತ್ತು ಎಕ್ಸಾಮ್ ಅಂತೇಳಿ. ಸೊ ಎಷ್ಟೋ ಜನ ವೇಟ್ ಮಾಡ್ತೀರಾ ಅಂತ ಗೊತ್ತು. ಈ ವಿಡಿಯೋನ ಆದಷ್ಟು ಬೇಗ ನಾನು ಅಪ್ಲೋಡ್ ಮಾಡ್ತೀನಿ. ಯಾಕಂದ್ರೆ ಸ್ವಲ್ಪ ನನ್ನ ಲ್ಯಾಪ್ಟಾಪ್ ನ ಇಶ್ಯೂಸ್ ಇರೋದ್ರಿಂದ ಕೆಲವೊಂದು ವಿಡಿಯೋಸ್ ಲೇಟ್ ಆಗ್ತಿದೆ. ಸಾರಿ ಫಾರ್ ದಟ್ ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಓಕೆ, ಥ್ಯಾಂಕ್ ಯು.